ಚಾಲನೆ ಕೊಡುತ್ತಿದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಮೌನವಾಗಿ ಎದ್ದು ನಿಂತು ಕಲಾಂ ಸರ್ ಅವರಿಗೆ भेंट अर्पण क्या करे, जब की तन मन धन तुम्हारे और पूजन क्या करे। विश्व गुरु अर्चना में भेंट अर्पण क्या करे, जब की तन मन धन तुम्हारे और पूजन क्या करे। वेद की पावन ध्वजा से आज तक जो राग गूंजे, वंदना के उन स्वरूप में तुच्छ वंदन क्या जल क्या करे। राम से आधार लाए, कर्ममय जीवन चढ़ाए, असिर कर तेरा चलाए और अर्चन क्या करे। विश्व गुरु अर्चना में भेंट अर्पण क्या करे, जब की तन तुम्हारे और पूजन क्या करे। भेंट अर्पण क्या करे, जब की ಹಾಗೂ ಪ್ರಖ್ಯಾತ ವಾಗ್ಮಿಗಳು, ಅಂಕಣಕಾರರು, ವಿಶಿಷ್ಟ ಲೇಖಕರು ಹಾಗೂ ಜಾಗೋ ಭಾರತ್ ಎಂಬ ವಿಶಿಷ್ಟವಾದ ಕಾರ್ಯಕ್ರಮದ ಮೂಲಕ ಜನರ ಮನಸ್ಸನ್ನು ಗೆದ್ದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಸಂಸ್ಕಾರ ಭಾರತಿ ಯುವ ಬ್ರಿಗೇಡ್ ಶ್ರೀಧರ್ ಸೇವಾ ಸಮಿತಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಿವಮೊಗ್ಗ ಸಂಸ್ಕಾರ ಭಾರತೀಯ ಉಪಾಧ್ಯಕ್ಷರಾಗಿರುವ ಶ್ರೀಯುತ ಭೂಪಾಳಂ ವಿಜಯಕುಮಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತಿ ಮುಂತಾದ ಕ್ಷೇತ್ರಗಳಲ್ಲಿ ಸಾಧನೆಗೈದು ಶಿವಮೊಗ್ಗದ ಜನತೆಗೆ ಚಿರಪರಿಚಿತರಾಗಿದ್ದಾರೆ. ಇವರಿಗೆ ಸಂಸ್ಕಾರ ಭಾರತಿ ಯುವ ಬ್ರಿಗೇಡ್ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ.
ಹಾಗೆಯೇ ಸಂಸ್ಕಾರ ಭಾರತಿ ಶಿವಮೊಗ್ಗ ಸಂಸ್ಕಾರ ಭಾರತಿಯ ಅಧ್ಯಕ್ಷರಾದ ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ಸರ್ ಅವರನ್ನು ವಿನಂತಿಸುತ್ತಿದ್ದೇವೆ. ಕಲೆಗೋಸ್ಕರ ಶ್ರಮಿಸ್ತಾ ಇದೆ. ನಾವು ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಭಾರತ ಮಾತಾ ಪೂಜನ್ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ನಮ್ಮ ಕೋಟೆ ಯುವಕ ಸಂಘದ ಬಯಲು ಮಂದಿರ ಮತ್ತು ಆಂಜನೇಯ ದೇವಸ್ಥಾನ ಈ ಒಂದು ಪರಿಸರದಲ್ಲಿ ಭಾರತ ಮಾತೆಯ ವಿಗ್ರಹವನ್ನೇ ಮಾಡಿ ಪೂಜಿಸಿ ಮೆರವಣಿಗೆ ಮಾಡಿ ಅದನ್ನು ನಾವು ಅನುಭವಿಸಿದ್ದೀವಿ. ಹಾಗೆಯೇ ಅಲ್ಲಿಂದ ಕಳೆದ 2 ವರ್ಷದಿಂದ ರವೀಂದ್ರ ನಗರದ ಗಣಪತಿ ದೇವಸ್ಥಾನ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಭೂಅಲಂಕರಣದಲ್ಲಿ ಸುಮಾರು 50 ಅಡಿಗ ಒಂದು ರಂಗೋಲಿಯನ್ನು ಮಾಡಿ ಕಾರ್ಯಕ್ರಮವನ್ನು ಅಲ್ಲಿಂದ ಅಲ್ಲಿಗೆ ಬಂದ್ವಿ. ನಾವು ಯೋಚನೆ ಮಾಡಿ ನಮ್ಮ ಈ ಒಂದು ಸಂಸ್ಕಾರ ಭಾರತೀಯ ಕಾರ್ಯಕ್ರಮ ತುಂಬ ಜನಕ್ಕೆ ಶಿವಮೊಗ್ಗ ಜನತೆಗೆ ಮುಟ್ತಾ ಇಲ್ಲ, ಕೆಲವೇ ಸೀಮಿತವಾದಂತಹ ನಮಗೆ ಆಡಿಯನ್ಸ್ ಆಗ್ಬಿಡ್ತಾರೆ ಅಂತ ಹೇಳಿ ಈ ಸಲ ಯೋಚನೆ ಮಾಡಿ ನಮ್ಮ ಸಂಸ್ಕಾರ ಭಾರತೀಯ ಕಾರ್ಯಕ್ರಮಗಳಲ್ಲಿ ಮುಖ್ಯವಾದಂತಹ 2 ಕಾರ್ಯಕ್ರಮ, ಒಂದು ಭಾರತ ಮಾತಾ ಪೂಜೆ, ಇನ್ನೊಂದು ಗುರುಪೂರ್ಣಿಮೆ ಕಾರ್ಯಕ್ರಮ. ಈ ಗುರುಪೂರ್ಣಿಮೆ ಕಾರ್ಯಕ್ರಮನ ಈ ಸಲ ತುಂಬ ವಿಶಿಷ್ಟವಾಗಿ ಮಾಡಿ ಎಲ್ಲರಿಗೂ ಇದು ತಲುಪುವಂತ ಆಗಬೇಕು ಅಂತ ಹೇಳಿ ಶಿವಮೊಗ್ಗದ ಮಧ್ಯದಲ್ಲಿರುವ ಈ ಒಂದು ಭವ್ಯವಾದ ರಂಗಮಂದಿರದಲ್ಲಿ ನಾವು ಈ ಥರ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿ ಹಾಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 3 ದಿವಸದ ಈ ಕಾರ್ಯಕ್ರಮ ಇಂದಿನಿಂದ ಪ್ರಾರಂಭವಾಗುತ್ತದೆ. ನಾಳೆ ಇಂದು ಚಕ್ರವರ್ತಿ ಸೂಲಿಬೆಲೆ ಅವರ ಉಪನ್ಯಾಸ, ನಾಳೆ ಗುರುಪೂರ್ಣಿಮೆ, ಗುರು ಶ್ರೀ ರಾಮಕೃಷ್ಣ ಮಠದ ಸ್ವಾಮೀಜಿಯಾದಂತಹ ಸ್ವಪ್ನಾಂಗ ಮಹಾರಾಜರಿಂದ ಸತ್ಸಂಗ, ನಂತರ ಕೊನೆಯ ದಿವಸ ನಮ್ಮ 150 ಜನ ಮಕ್ಕಳಿಂದ ದೇಶಭಕ್ತಿ ಗೀತೆಗಳೆಲ್ಲ ನಡೆಯುತ್ತೆ. ನಮ್ಮ ಸಂಸ್ಕಾರ ಭಾರತಿಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನಂತಂದರೆ, ಹೆಚ್ಚೆಚ್ಚು ಯುವಕರು ಎಲ್ಲ ನಮ್ಮ ಜೊತೆ ಸೇರಿಕೊಂಡು ಇದನ್ನು ಇನ್ನೂ ಚೆನ್ನಾಗಿ ಮಾಡಿ ಇಡೀ ಶಿವಮೊಗ್ಗ ಜನತೆಗೆ ಇದನ್ನು ತಲುಪಬೇಕು. ಎಲ್ಲ ಈ ಬಡಾವಣೆಗಳಲ್ಲಿ ಎಲ್ಲ ಜಾಗಗಳಲ್ಲೂ ಇದು ಸಂಸ್ಕಾರ ಭಾರತೀಯ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಕಲೆಗೋಸ್ಕರ ಏನು ಶ್ರಮಿಸ್ತಾ ಇದ್ದೀವಿ ಅನ್ನೋ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ದಿನದ ಕಾರ್ಯಕ್ರಮ ನಮಗೆ ಈ ಕಾರ್ಯಕ್ರಮಕ್ಕೆಲ್ಲ ಸ್ಫೂರ್ತಿನೇ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಏನೋ ಒಂದು ನಮಗೆ ಈ ಥರ ಮಾಡಬೇಕು ಅಂತ ಒಂದು ಸೂಚನೆ ಅಥವಾ ಅವರ ಒಂದು ಅನಿಸಿಕೆ ನಮ್ಗೆ ಹೇಳ್ತಾರೆ. ಸಾಮಾನ್ಯವಾಗಿ ಅದು ಯಾವತ್ತೂ ಅವರು ಮುಂದೆ ಯೋಚನೆ ಮಾಡಿ ಅವರು ಯೋಚನೆ ಮಾಡಿರ್ತಾರೆ ಅದನ್ನು. ಆ ಥರ ಒಂದು ಈ ಥರ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ತುಂಬ ಸಂತೋಷ. ಈ ರಂಗಮಂದಿರ ಭರ್ತಿಯಾಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಹಾಗೆ ಬರೋ ದಿನಗಳಲ್ಲಿ ಇನ್ನೂ ದೊಡ್ಡದಾಗಿ ಈ ಕಾರ್ಯಕ್ರಮಗಳು ನಡೆದು ಸಂಸ್ಕಾರ ಭಾರತಿ ಎಲ್ಲರೂ ಸೇರಿಕೊಂಡು ಎಲ್ಲರೂ ಇದನ್ನು ಆಚರಿಸೋಣ. ಇದು ನಮ್ಮ ಶಿವಮೊಗ್ಗದ ಸಂಸ್ಕಾರ ಭಾರತಿ ಅಂದರೆ ಈಗಲೇ ಎಲ್ಲ ಕಡೆಯಲ್ಲೂ ತುಂಬ ಪ್ರಚಲಿತವಾಗಿದೆ. ಇವರು ತುಂಬ ನೂತನವಾದಂತಹ ಕಾರ್ಯಕ್ರಮ ಪ್ರತಿ ವರ್ಷವೂ ಹಮ್ಮಿಕೊಳ್ತಾರೆ ಅಂತ ಒಂದು ಇಡೀ ನಮ್ಮ ರಾಷ್ಟ್ರದಲ್ಲೇ ಒಂದು ಮಾತಾಗಿದೆ. ಹಾಗೆ ಇದನ್ನು ಉಳಿಸ್ಕೊಳ್ಳೋಣ, ಬೆಳೆಸೋಣ, ಎಲ್ಲರೂ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು ದೀಪಜ್ವಲಯದ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಕೋರುತ್ತೇವೆ. ಸೂಲಿಬೆಲೆ ಸರ್ ಅವರು ಲೋಕಾರ್ಪಣೆಗೊಳಿಸಬೇಕೆಂದು ವಿನಂತಿಸುತ್ತೇವೆ. ಸಂಸ್ಕಾರ ಭಾರತೀಯ ಅಧ್ಯಕ್ಷರಾದ ಶ್ರೀ ಹೊಸಳ್ಳಿ ವೆಂಕಟರಾಮ್ ಸರ್ ಅವರನ್ನು ಕೋರುತ್ತೇವೆ.
ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಆಗಮಿಸಿರುವ ಶಿವಮೊಗ್ಗದ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಎಲ್ಲ ನೆಚ್ಚಿನ ತರುಣ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರ. ಅರುಣ ನನಗೆ ಬೆಳಗಿನಿಂದ ಪ್ರಿಪೇರ್ ಮಾಡ್ತಿದ್ದ. ಅದನ್ನು ಹೇಳ್ತಿದ್ದಾರೆ, ಒಂದು ಯಾರಾದರೂ ತರುಣರಿದ್ರೆ ಅವ್ರಿಗೆ ಎದ್ದು ತಾಯಿಗೆ ಸ್ವಲ್ಪ ಜಾಗ ಮಾಡ್ಕೊಡಿ. ಈ ವಿಶ್ವಗುರುತ್ವದ ಪರಿಕಲ್ಪನೆ ಬಂದಾಗಲೆಲ್ಲ ನನಗೆ ಅನಿಸೋದು, ಭಾರತ ಜಗತ್ತನ್ನ ಮತ್ತೆ 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 ಆಳ್ಬೇಕು. ಸದಾಕಾಲ ಭಾರತವೇ ಜಗತ್ತನ್ನು ಆಳ್ತಿರ್ಬೇಕು. ಇದು ನನ್ನ ಮನದಾಳದ ಬಯಕೆ. ಯಾಕೆ ಅಂತಂದ್ರೆ ಈ ಮಾತನ್ನ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ವಿವೇಕಾನಂದರಿಗೆ ಯಾರು ಹೇಳಿದ್ರು, ಸ್ವಾಮೀಜಿ ಜಗತ್ತನ್ನ ಅಕಸ್ಮಾತ್ ಕ್ರಿಶ್ಚಿಯನ್ರೇ ಆಳಿದ್ರೆ, ಇಡೀ ಜಗತ್ತನ್ನ ಕ್ರಿಶ್ಚಿಯನ್ರೇ ಆಳಿದ್ರೆ ಎಷ್ಟು ವರ್ಷ ಬದುಕುವ ಜಗತ್ತು ಅಂತ. ಸ್ವಾಮೀಜಿ ಹೇಳಿದ್ರು, ಒಂದು 2 ದಶಕ ಬದುಕಿದ್ರೆ ಹೆಚ್ಚು ಅಂತ. 2 ದಶಕ. ಮುಸಲ್ಮಾನರು ಆಳಿದ್ರೆ ಇನ್ನೊಂದು 2 ದಶಕ ಜಾಸ್ತಿ ಇರುತ್ತದೆ, ಇಂತ ಹೆಚ್ಚಿಲ್ಲ ಅಂತ. ಜಗತ್ತು ದೀರ್ಘಕಾಲ ಬದುಕಬೇಕು ಅಂದ್ರೆ ಯಾರು ಆಳಬೇಕು? ಸ್ವಾಮೀಜಿ ಹೇಳಿದ್ರು, ಇಬ್ಬರಿಗೆ ಚಾನ್ಸಸ್ ಇದೆ. ಒಂದು, ಬುದ್ಧನ ಪಂಥದವ್ರು ಆಳ್ಬೇಕು. ಅವರು ಜಗತ್ತನ್ನ ಆಳ್ಲಿಕ್ಕೆ ಶುರು ಮಾಡಿದ್ರೆ ಜಗತ್ತು 200 ವರ್ಷಗಳ ಕಾಲ ಬದುಕಬಹುದು. ಅಷ್ಟು ದೀರ್ಘಕಾಲ ಪ್ರೇಮದಿಂದ ಜಗತ್ತನ್ನ ಬಯಲು ಮಾಡ್ತಾರೆ. ಆದ್ರೆ ಜಗತ್ತು ಶಾಶ್ವತವಾಗಿರ್ಬೇಕು ಅಂತಂದ್ರೆ ಸನಾತನ ಧರ್ಮವೇ ಜಗತ್ತನ್ನ ಆಳಬೇಕು ಅಂತ ಸ್ವಾಮಿ. ಯಾಕೆ ಸನಾತನ ಧರ್ಮ ಆಳಬೇಕು ಅನ್ನೋದಕ್ಕೆ ಅನೇಕ ಕಾರಣಗಳನ್ನು ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನನಗೂ ವಿವೇಕಾನಂದ ಹೇಳಿದ ಅನೇಕ ಸಂಗತಿಗಳು ಜೀವನದಲ್ಲಿ ಕಾಲಕ್ರಮದಲ್ಲಿ ಅರ್ಥವಾಗ್ತಾ ಹೋಗ್ತಾ ಇರೋದ್ರಿಂದ ನಾನು ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆ ಆನಂತರದ ಸಂದರ್ಭಗಳು ಹಂಚಿಕೊಳ್ಬೇಕು ಅಷ್ಟೇ. ಈ ಹಂತದಲ್ಲಿ ಸುಮ್ಮನೆ ಯೋಚನೆ ಮಾಡಿ, ಜಗತ್ತನ್ನ ಯಾರು ಆಳ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಯಾರು ಜಗತ್ತನ್ನ ಆಳಬಹುದು? ಜಗತ್ತನ್ನ ಆಳೋದು ಧನಬಲವ? ಯಾರ ಹತ್ರ ಹಣ ಇದೆಯೋ ಅವನು ಜಗತ್ತನ್ನ ಆಳಬಲ್ಲನ? ಒಂದು ಕ್ಷಣ ನಂಗೆ ಅನ್ಸುತ್ತೆ. ಇವತ್ತು ಯೋಚನೆ ಮಾಡಿ, ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅಮೆರಿಕ ಅಂತ ನಾವೆಲ್ಲ ನಿರ್ವಿವಾದವಾಗಿ ಹೇಳ್ತೀವಿ. ಯಾವುದೋ ಒಂದು ಪ್ರಶ್ನೆಗೆ ಎಡೆಯೇ ಇಲ್ಲ. ಕರೆಕ್ಟ್, ಅಮೆರಿಕಾನೇ ಜಗತ್ತಿನ ಶ್ರೀಮಂತ ರಾಷ್ಟ್ರ. ಆದ್ರೆ ಇಲ್ಲಿಂದ 50 ವರ್ಷಗಳ ಹಿಂದೆ ಅಮೆರಿಕ ಅನ್ನೋ ಶ್ರೀಮಂತ ರಾಷ್ಟ್ರ ಇತ್ತ? ಏನು ಮುಖ್ಯಿತು ಅಂತಂದ್ರೆ, ಎಲ್ಲಿ ಗ್ರೀಸ್ನ ದೊರೆಗಳು ಆಳ್ವಿಕೆ ಮಾಡ್ತಿದ್ರು, ಸೀಸರ್ ಆಳ್ವಿಕೆ ಮಾಡ್ತಿದ್ನೋ, ಅಲ್ಲಿ ಇವತ್ತು ಜೇಡರ ಬಲೆಗಳು ಬಲೆ ನೇಯ್ತಾ ಇವೆ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಆಳ್ವಿಕೆಗೆ ಮೌಲ್ಯವೇ ಇಲ್ವೇ? ನಿಮ್ ಧನರಾಜ್ಯಗಳಲ್ಲಿ ಯುರೋಪಿಯನ್ರು ಇದ್ರು ಅಂತಂದ್ರೆ, ಜಗತ್ತಿನ 8 ದೇಶಗಳಲ್ಲಿ ಆಳ್ವಿಕೆ ಇತ್ತು ಅಂದ್ರೆ, ಒಂದಲ್ಲ ಒಂದು ದೇಶದಲ್ಲಿ ಒಂದಲ್ಲ ಒಂದು ಹೊತ್ತಿನಲ್ಲಿ ಸೂರ್ಯ ಹುಟ್ಟೇ ಇರ್ತಿದ್ದ. ಅವ್ರ ಆಳ್ವಿಕೆಯಲ್ಲಿ ಸೂರ್ಯ ಮುಳುಗಿದ್ದ ಇಲ್ಲ. ಇವತ್ತು ನೋಡಿ ಯುರೋಪಿಯನ್ರ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಬೇಡ್ಕೊಂಡು ತಿನ್ನೋ ಸ್ಥಿತಿಗೆ ಬಂದು ಹೋಗಿದ್ದಾರೆ. ನಾನು ಗ್ರೀಸಿನ ಬಗ್ಗೆ ಮಾತಾಡಿದ್ದೆ. ಗ್ರೀಸಿನ ಸ್ಥಿತಿ ಹೆಂಗಿದೆ ಗೊತ್ತೇನು ಇವತ್ತು? ನಾನು ಮೊನ್ನೆ ಕಳೆದ ಒಂದು ವಾರದಿಂದ ಈಚೆಗೆ ಗ್ರೀಸನ್ನು ನೋಡ್ಬೇಕು. ಜಗತ್ತೇನಾದ್ರೂ ಗ್ರೀಸಿನ ಬೆಂಬಲಕ್ಕೆ ನಿಲ್ದೇ ಹೋಗಿದ್ರೆ, ಹೇಗೆ ವಿಜಯ್ ಮಲ್ಯ ಬೈಲೌಟ್ ಆಗುವಂತ ಸ್ಥಿತಿ ಬಂದು ಹೋಗಿತ್ತು, ಹಂಗೆ ಗ್ರೀಸ್ ಬೈಲೌಟ್ ಆಗುವ ಸ್ಥಿತಿ ಬಂದು ಹೋಗಿತ್ತು. ಪೂರ್ತಿ ದಿವಾಳಿ ಹೋಗಿತ್ತು ಗ್ರೀಸ್. ನನ್ನ ಹತ್ರ ಸಾಲ ತೀರಿಸ್ಲಿಕ್ಕೆ ಒಂದು ನಯಾ ಪೈಸೆ ಇಲ್ಲ. ಯಾರಾದ್ರೂ ಸಾಲ ಕೊಟ್ರೆ ಜಗತ್ತಿನ ಸಾಲ ತೀರಿಸಿ ಆಮೇಲೆ ನಿಮ್ ಸಾಲ ತೀರಿಸ್ತೀನಿ ಅಂತ ಅವ್ರಿಗೆ ಸಾಲ ಕೊಟ್ಟು ಸಾಲ ತೀರಿಸ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಳ್ಬೇಕಾಯ್ತು. ಗ್ರೀಸ್ ಹೋಯ್ತು, ಕಣ್ಣೆದುರಿಗೆ ಯುರೋಪ್ ಹೋಯ್ತು. ಯುರೋಪಿನ ಜನರೇ ಹೋಗಿ ಕಟ್ಟಿ ನಿಂತಂತ ಅಮೆರಿಕ ಇವತ್ತು ಮೆರಿತಾ ಇದೆ. ಎಷ್ಟು ದಿನ ಅಂತ ತಿಳ್ಕೊಂಡಿದ್ದೀರಿ? ಈ ಮೆರೆತವು ಕೂಡ ಬಹಳ ದಿನಗಳ ಕಾಲ ಇರಲ್ಲ. ಅಂದ್ರೆ ಧನಬಲ ಆಳ್ಲಿಕ್ಕಾಗಲ್ಲ ಅಂತಾಯ್ತು. ಬಾಹುಬಲ ಆಳುತ್ತೆ. ಬಾಹುಬಲದ ಮೂಲಕ ಯಾರ್ಯಾರನ್ನ ಆಳಿದ್ರು ನಿಮ್ಗೆ ಗೊತ್ತು. ನಾನು ನಮ್ಮದೇ ದೇಶದ ಒಂದು ಕಥೆ ಹೇಳಬೇಕು ಅಂತಂದ್ರೆ, ಭರತ ಧರ್ಮಚಕ್ರವನ್ನ ಸಂಪಾದಿಸಿಕೊಂಡು ಈ ಚಕ್ರದ ಮೂಲಕ ಇಡೀ ಜಗತ್ತನ್ನ ಗೆಲ್ತೀನಿ ಅಂತ ಹೊರಟು ಜಗತ್ತನ್ನ ಗೆದ್ದು ಬಂದ. ಆದ್ರೆ ಈ ಧರ್ಮಚಕ್ರ ಬಾಹುಬಲಿಗೆ ಎದುರಿಗೆ ಹೋಗ್ಲಿಕ್ಕೆ ಹೋಗಲಿಲ್ಲ. ಬಾಹುಬಲಿಯ ಮೇಲೆ ಧರ್ಮಚಕ್ರವನ್ನು ಪ್ರಯೋಗ ಮಾಡಿದಾಗ ಆ ಧರ್ಮಚಕ್ರ ಬಾಹುಬಲಿಯನ್ನು ಸುತ್ತಾಕೊಂಡು ಬಂದು ನಿಂತ್ಕೊಳ್ತಂತೆ. ಅವನ ಎದುರಿಗೆ ಯುದ್ಧ ಮಾಡ್ಲಿಕ್ಕೆ ನಿಂತಾಗ ಬಾಹುಬಲಿ ಅಣ್ಣನನ್ನು ಸೋಲಿಸಿದ ನೋವಿಗೆ ತಾನೆಲ್ಲವನ್ನು ತ್ಯಾಗ ಮಾಡಿ ಆ ಗುಡ್ಡದ ಮೇಲೆ ಹೋಗಿ ನಿಂತ. ಇವತ್ತು ಭರತ ನಮ್ಗೆ ಯಾರಿಗೂ ನೆನಪಿಲ್ಲ. ಆದ್ರೆ ಬಾಹುಬಲಿ ನೋಡ್ಲಿಕ್ಕೆ ಅಂತ ನಾವೆಲ್ಲ ಟ್ರ್ಯಾಕ್ಸ್ ಮಾಡ್ಕೊಂಡು, ಟೆಂಪೋ ಟ್ರಾವೆಲ್ ಮಾಡ್ಕೊಂಡು, ಬಸ್ಸಲ್ಲಿ ಕಷ್ಟಪಡ್ಕೊಂಡು 750 ಮೆಟ್ಟು ಹತ್ಕೊಂಡು ಹೋಗ್ತೀವಿ. ತ್ಯಾಗದ ಬೆಲೆ ಬಾಹುಬಲಕ್ಕಲ್ಲ. ಯುರೋಪ್ ಜಗತ್ತನ್ನ ಆಳ್ಬೇಕಾದ್ರೆ ಜಗತ್ತಿನಲ್ಲಿರುವಂತ ಎಲ್ಲ ಅತ್ಯಾಧುನಿಕ ಶಸ್ತ್ರಗಳನ್ನ ಬಳಸಿ ಜಗತ್ತನ್ನ ಮೆಟ್ಟಿ ನಿಂತಿತು. ತನ್ನ ಕುತಂತ್ರ ಬುದ್ಧಿಯಿಂದ ಜಗತ್ತನ್ನ ಆಳ್ಲಿಕ್ಕೆ ಅಂತ ನಿಂತ್ಕೊಂಡಿತ್ತು. ಯುರೋಪ್ ಆಳ್ತಾ ಇತ್ತು ಕೂಡ. ಎಲ್ಲಿದೆ ಇವತ್ತು ಯುರೋಪು? ಯಾವ ಯುರೋಪಿನ ಹೆಸರನ್ನ ಹೇಳ್ತಾರೆ? ಬಾಹುಬಲು ಅಲ್ಲ ಅಂತಿತ್ತು. ಮತ್ತೆ ಯಾವ ಜಗತ್ತನ್ನ ಆಳ್ಕೊಳ್ತು? ಇದನ್ನ ಆಲೋಚನೆ ಮಾಡುವಾಗ
ಒಂದೇ ಒಂದು ಬಲ ಜಗತ್ತನ್ನ ಶಾಶ್ವತವಾಗಿ ಆಳಬಹುದು ಅಂತಿದ್ರೆ ಅದು ಆತ್ಮಬಲ, ಬ್ರಹ್ಮಬಲ ಮಾತ್ರ ಅನ್ನೋದು ಜಗತ್ತಿಗೆ ಇವತ್ತಿಗೆ ವೇದ್ಯವಾಗ್ತಿದೆ. ಮತ್ತು ಅಂಥ ಬಲ ಅಂತ ಏನಾದ್ರೂ ಇದ್ರೆ ಅದು ನನ್ನ ಭಾರತದಲ್ಲಿ ಮಾತ್ರ ಇರೋದು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಹೀಗಾಗಿ ಜಗತ್ತನ್ನ ಆಳುವ ಸಾಮರ್ಥ್ಯ ನಮಗಿದೆ. ಅಷ್ಟೇ ಅಲ್ಲ, ಸಮರ್ಥವಾಗಿ ಆಳುವಂತ ಸಾಮರ್ಥ್ಯವನ್ನ ಭಾರತ ತೋರಿಸಿಕೊಟ್ಟಿದೆ. ಏನಿದು ಬ್ರಹ್ಮಬಲ, ಏನಿದು ಆತ್ಮಬಲ? ನಿಮ್ಗೆ ಎಲ್ಲಿಗೂ ಗೊತ್ತಿದೆ, ವಸಿಷ್ಠ ಮತ್ತು ವಿಶ್ವಾಮಿತ್ರ ನಡುವೆ ಕಾದಾಟ. ಕೌಶಿಕ ಮಹಾರಾಜ ಅತ್ಯಂತ ಸಮರ್ಥನಾಗಿದ್ದ ರಾಜ. ವಸಿಷ್ಠರ ಆಶ್ರಮಕ್ಕೆ ಬಂದಂತೆ ತನ್ನ ಸೇನೆ ತಗೊಂಡು ಆ ಸೇನೆಗೆ ತುಂಬಾ ಆಯಾಸವಾಗಿದೆ ಅಂತ ಗೊತ್ತಾದಾಗ ವಸಿಷ್ಠರು ಒಂದು ಅದ್ಭುತವಾದ ಅಡಿಗೆ ಮಾಡಿಸಿ ಎಲ್ಲರಿಗೂ ಬಡಿಸಿದ್ರು. ಯಾಕೆ ಕೇಳಿದ್ರೆ, ದೇವಲೋಕದ ಒಂದು ಗೋವು ನನ್ನ ಬಳಿ ಇದೆ, ಈ ಕಾಮಧೇನು ನಾನು ಕೇಳಿದ್ದನ್ನು ಕೊಡುತ್ತೆ, ಇವನಿಂದ ನನಗೆ ಕೊಟ್ಬಿಡಿ ಹೆಂಗಿದೆ, ನಿಮ್ಗೆ ನಾನು ರಾಜ ತಾನೆ. ಅವ್ರು ಕೊಡಲ್ಲ ಅಂತಂದಾಗ, ಇದು ಬಳಕೆಯಾಗಬೇಕಾಗಿರೋದು ಸೇವಾ ಕಾರ್ಯಕ್ಕೆ ಬೇರೆದಕ್ಕಿಲ್ಲ ಅಂತಂದಾಗ ಅವನ ಸೇನೆ ದಾಳಿ ಮಾಡ್ಲಿಕ್ಕೆ ಬಿಟ್ರೆ ಅದೇ ಗೋವು ತನ್ನ ಒಳಗಿಂದ ಸೃಜಿಸಿದಂತ ಸೇನೆಯ ಮೂಲಕ ವಿಶ್ವಾಮಿತ್ರ ಕೌಶಿಕ ಮಹಾರಾಜನ ಪೂರ್ಣ ಸೋಲಿಸಿತು. ಅವಮಾನಿತನಾದ ಕೌಶಿಕ ಮಹಾರಾಜ, ನಾನು ಕೂಡ ನಿನ್ನ ಬಳಿ ಇರೋ ಬಲವನ್ನ ಸಂಪಾದಿಸ್ತೀನಿ ಅಂತ ಕಾಡಿಗೆ ಹೋದ. ಎಷ್ಟು ಸುಂದರವಾಗಿದೆ ನೋಡಿ ಈ ಕಥೆ. ಯಾವ ಕೌಶಿಕ ಮಹಾರಾಜನ ಬಳಿ ಅತ್ಯಂತ ಶ್ರೀಮಂತಿಕೆ ಇತ್ತೋ, ಯಾವ ಕೌಶಿಕ ಮಹಾರಾಜನ ಬಳಿ ದೊಡ್ಡ ಸೇನೆ ಇತ್ತು, ಆ ಕೌಶಿಕ ಮಹಾರಾಜನ ಸೇನೆ ಮತ್ತು ಶ್ರೀಮಂತಿಕೆ ವಸಿಷ್ಠರ ಬ್ರಹ್ಮಬಲದ ಮುಂದೆ ನಯಾ ಪೈಸೆಗೂ ಟಿಕಾವಾಗಿರಲಿಲ್ಲ. ಅದನ್ನು ಬಿಟ್ಟು ನನಗೂ ಬ್ರಹ್ಮಬಲ ಬೇಕು ಅಂತ ತಪಸ್ಸಿಗೆ ಹೋದ್ನಲ್ಲ, ಇದು ಭಾರತ ಕೊಡುವಂತ ಆದರ್ಶ. ನಿಮ್ಮ ಹತ್ರ ಇರೋ ಎಲ್ಲ ಬಲ ಇಟ್ಕೊಳ್ಳಿ, ಬ್ರಹ್ಮಬಲಕ್ಕೋಸ್ಕರ ಬಡಿದಾಡಿ ಅಂತ. ಈ ಕಾರಣಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಹೇಳಿದ್ದು, ಸನಾತನ ಧರ್ಮ ಏನಾದರೂ ಜಗತ್ತನ್ನ ಆಳುತ್ತೆ ಅಂತಂದ್ರೆ ಈ ಜಗತ್ತನ್ನ ಆಳುವಂತ ಸನಾತನ ಧರ್ಮ ದೀರ್ಘಕಾಲ ರಾಷ್ಟ್ರವನ್ನ ಜಗತ್ತನ್ನ ಉಳಿಸಬಲ್ಲದು ಅಂತ. ಈ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡ್ತಾ ಹೋಗಿ, ಹೇಗೆ ಈ ಬ್ರಹ್ಮಬಲವನ್ನ ಭಾರತ ತನ್ನದಾಗಿಸಿಕೊಳ್ತು, ಹೇಗೆ ಸೃಜಿಸಿಕೊಳ್ತು, ಹೇಗೆ ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರವೊಂದು ಅಥವಾ ಜಗತ್ತಿನ ಮೊತ್ತ ಮೊದಲ ರಾಷ್ಟ್ರವೊಂದು ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಚಿಂತನೆಗಳನ್ನು ಕೊಟ್ಟುಕೊಂಡು ತಾನೂ ಬೆಳೀತು, ಜಗತ್ತನ್ನು ಬೆಳೆಸುವ ಪ್ರಯತ್ನ ಮಾಡ್ತು ಅಂತ. ನಾನು ಇತ್ತೀಚೆಗೆ ಕೆಲವೊಂದು ಸಂಶೋಧನೆಗಳನ್ನು ಓದ್ತಿರ್ಬೇಕಾದ್ರೆ ರೋಮಾಂಚಿತನಾಗ್ತಿದೆ. ನಮ್ಗೆಲ್ಲ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ನಮ್ಗೆಲ್ಲ ಹೇಳ್ಕೊಡ್ಲಾಯ್ತು, ಭಾರತೀಯರಿಗೆ ಸ್ವಂತದ್ದು ಏನೂ ಇರಲಿಲ್ಲ, ಇದೊಂದು ಉಪಖಂಡ ಅಷ್ಟೇ. ಜಗತ್ತಿನ ಎಲ್ಲ ಜನರು ಭಾರತಕ್ಕೆ ಬಂದು 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 ಇಲ್ಲಿ ನೆಲೆಸಿಕೊಂಡು ಇವರು ತಮಗೆ ಬೇಕಾಗಿರೋದನ್ನ ಈ ದೇಶಕ್ಕೆ ಕೊಟ್ಟಿದ್ರಿಂದ ಈ ದೇಶ ಮಲ್ಟಿಕಲ್ಚರ್ಡ್ ಆಯ್ತು ಅಂತ. ಹೆಂಗೆ ಮಲ್ಟಿಕಲ್ಚರ್ಡ್? ಅವ್ರು ಹೇಳಿದ್ರು, ಉತ್ತರ ಭಾರತದಲ್ಲಿ ದ್ರವಿಡರಿದ್ರು, ಈ ದ್ರವಿಡರನ್ನ ಈ ಪಶ್ಚಿಮದಿಂದ ಆಕ್ರಮಣ ಮಾಡಿದಂತ ಆರ್ಯರು ಈ ಭಾರತದ ಮೇಲೆ ಆಕ್ರಮಣ ಮಾಡಿ ದ್ರವಿಡರನ್ನ ಕೆಳಕ್ಕೆ ತಳ್ಳಿದ್ರು. ಹೀಗಾಗಿ ದ್ರವಿಡರು ಕಪ್ಪಗಿದ್ದಾರೆ, ಆರ್ಯರು ಬೆಳ್ಳಗಿದ್ದಾರೆ ಅಂತ ನಾವು ನಂಬಿದ್ವಿ, ಅನೇಕ ವರ್ಷಗಳ ಕಾಲ ನಂಬಿದ್ವಿ. ಆದ್ರೆ ನಮ್ಮ ಪುರಾಣಗಳು ಹೇಳೋ ಕಥೆಯೇ ಬೇರೆ. ಪುರಾಣ ಹೇಳ್ತವೆ, ಮನು ಅದೊಂದಿನ ಅರ್ಘ್ಯ ಕೊಡ್ಬೇಕಾದಾಗ ಅವನ ಅರ್ಘ್ಯ ತಗೊಂಡ ನೀರು ಪುಟ್ಟ ಮೀನ್ ಬಂತಂತೆ. ಆ ಮೀನ್ ಹೇಳ್ತಂತೆ, ಸ್ವಲ್ಪ ದಿನದಲ್ಲೇ ಏನೋ ಸಮಸ್ಯೆ ಆಗ್ಲಿಕ್ಕಿದೆ, ನನ್ನ ಸಾಕ್ಕೊಳ್ತೀಯ ನೀನು ಅಂತ. ಮೀನಂತ ಪುಟ್ಟದೊಂದು ಬೊಗಸೆಯನ್ನು ತೆಗೆದು ಒಂದು ಪುಟ್ಟ ಅರ್ಘ್ಯದ ಪಾತ್ರೆಯಲ್ಲಿ ಹಾಕಿದ. ಮೀನ್ ದೊಡ್ಡದಾಯ್ತು, ಅಲ್ಲಿ ದೊಡ್ಡ ಪಾತ್ರೆಗೆ ಶಿಫ್ಟ್ ಮಾಡ್ದ, ಇನ್ನೂ ದೊಡ್ಡದಾಯ್ತು, ತನ್ನ ಮನೆಯ ಕೊಳಕ್ ಹಾಕ್ದ, ಅಲ್ಲಿಯೂ ದೊಡ್ಡದಾಯ್ತು, ಅಲ್ಲಿಂದ ಕೆರೆಗೆ ಹಾಕ್ದ, ದೊಡ್ಡದಾಯ್ತು, ನದಿಗೆ ಬಿಟ್ಟ, ದೊಡ್ಡದಾಯ್ತು, ಸಾಗರಕ್ಕೆ ಬಿಟ್ಟ, ಅಖಂಡವಾಗಿ ಬೆಳೆದು ನಿಂತಿದ್ದಂತ ಮೀನು ಹೇಳ್ತು, ಇನ್ನು ಕೆಲವು ದಿನದಲ್ಲಿ ಭೂಕಂಪ ಆಗುತ್ತೆ, ಭಯಾನಕವಾದ ಪ್ರಳಯ ಬರುತ್ತೆ. ಆ ಹೊತ್ತಿನಲ್ಲಿ ನೀನು ಮನುಕುಲವನ್ನು ಮುನ್ನಡೆಸಲಿಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ಜೊತೆಯಲ್ಲಿ ಇಟ್ಕೊಂಡು ನಿನಗೆ ಬೇಕಾಗಿರುವ ಜನರನ್ನು ಜೊತೆಯಲ್ಲಿ ಇಟ್ಕೋ, ನಿನ್ನ ಹಡಗನ್ನ ನಾನು ನನ್ನ ಕೋರೆ ದಾಡಿಗೆ ಸಿಕ್ಕಿಸ್ಕೊಂಡು ಅದನ್ನು ಕರ್ಕೊಂಡು ಹೋಗಿ ಬೇಕಾದ ಜಾಗಕ್ಕೆ ಬಿಡ್ತೀನಿ ಅಂತ ಪ್ರಾಮಿಸ್ ಮಾಡ್ಕೊಂಡು. ನೀವು ಆಶ್ಚರ್ಯ ಪಡ್ತೀರಿ, ಇದು ಮನುವಿನ ಕಥೆ, ಇಡೀ ಜಗತ್ತಿಗೆ ಗೊತ್ತು. ಆದ್ರೆ ಜಗತ್ತಿನ ಅನೇಕ ಮತ ಗ್ರಂಥಗಳಲ್ಲಿ ಈ ಕಥೆ ಉಲ್ಲೇಖ ಆಗುತ್ತೆ. ನೀವು ಕ್ರಿಶ್ಚಿಯನ್ರ ಹಳೆಯ ಒಡಂಬಡಿಕೆಯ ಪುಸ್ತಕಗಳನ್ನು ಓದಬೇಕಾದ್ರೆ ಇದೇ ತರದ ಕಥೆ ಮೊಸಸ್ತೆಗೆ ಬರುತ್ತೆ. ನೀವು ಅದಕ್ಕಿಂತ ಕ್ರಿಶ್ಚಿಯನ್ರನ್ನ ಫಾಲೋ ಮಾಡ್ಕೊಂಡು ಬಂದ ಇಸ್ಲಾಂ ಆಗಿದ್ದರಿಂದ ಸಹಜವಾಗಿ ಇಸ್ಲಾಂ ಕೂಡ ಇದನ್ನು ಒಪ್ಕೊಳ್ಳುತ್ತೆ. ನೀವು ಪಾರ್ಸಿಗಳ ಮೂಲ ಗ್ರಂಥಗಳನ್ನು ಓದಿದ್ರೆ ಅಲ್ಲಿಯೂ ಈ ಕಥೆ ಉಲ್ಲೇಖವಾಗುತ್ತೆ. ಎಷ್ಟರ ಮಟ್ಟಿಗೆ ಈ ಕಥೆ ಜನಜನಿತ ಅಂತಂದ್ರೆ ಜಗತ್ತಿನ ಯಾವ ಮೂಲೆಗೆ ಹೋದ್ರು ಈ ಘಟನೆಯನ್ನ ಎಲ್ಲರೂ ಒಪ್ಪಿಕೊಳ್ತಾರೆ. ಯಾಕೆಂದ್ರೆ ಜಗತ್ತಿನ ಜನರ ಮೂಲ ಪುರುಷ ಮನುವಿನಿಂದಾಗಿಯೇ ಮನುಷ್ಯ ಬಂದಿದ್ದು, ಮನುವಿನಿಂದಾಗಿಯೇ ಮ್ಯಾನ್ ಅನ್ನೋ ಪದ ಹುಟ್ಟಿದ್ದು ಅಂತ ಇವತ್ತು ಜಗತ್ತಿನ ಉಲ್ಲೇಖಗಳು ಮಾಡ್ತವೆ. ಎಷ್ಟು ಚೆನ್ನಾಗಿದೆ ಈ ಕಥೆ. ಆದ್ರೆ ನಾನು ಆಶ್ಚರ್ಯ ಆಗಿದ್ದೆ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ಬಂದು ನಮ್ಮ ತಲೆಯನ್ನೇ ಕೆಡಿಸಿ ಪಶ್ಚಿಮದಿಂದ ಬಂದ ಆರ್ಯರು ನಿಮ್ಮನ್ನ ಕೆಳಗೆ ಓಡಿಸಿ ನಿಮ್ಮ ನಡುವೆ ಗೊಂದಲ ಹುಟ್ಟಿದ್ರು ಅಂತ ಹೇಳಿದಂತ ಬ್ರಿಟಿಷರಿಗೆ ಆನಂತರದ ಸಂಶೋಧನೆಗಳು ಜೀರ್ಣಿಸ್ಕೊಳ್ಳಿಕ್ಕಾಗಲಿಲ್ಲ. ವಾಸ್ತವ ಏನಿತ್ತು ಗೊತ್ತೇನು? ಮನು ಇದ್ದಿದ್ದೇ ದಕ್ಷಿಣ ಭಾರತದಲ್ಲಿ ಅಂತ ಪ್ರೂವ್ ಆಯ್ತು. ಮನುವಿನ ಕುರಿತಂತ ಚರ್ಚೆಗಳು ಬರುವಾಗ ಅವನು ಮಲಯದಲ್ಲಿ ಕುಳಿತುಕೊಂಡು ತಪಸ್ ಮಾಡಿದ್ದು ಉಲ್ಲೇಖ ಆಗ್ತಿತ್ತು. ಅಲ್ಲಿಂದ ಆತ ಮೇಲಕ್ಕೆ ಹೋಗಿ ಸರಸ್ವತಿ ನದಿಯನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಉಳ್ಕೊಂಡಿದ್ದು ಗೊತ್ತಾಯ್ತು. ಅಲ್ಲಿಂದ ಆಚೆ
ಬೆಳೆದಿರುವಂತಹ ಭಾರತದ ಪರಂಪರೆ ಇಡೀ ವಿಶ್ವಕ್ಕೆ ಹಬ್ಬಿತು ಅಂತ ನಿಧಾನವಾಗಿ ಸಂಶೋಧನೆಗಳು ತೆರೆಕೊಳ್ತಾ ಎಲ್ಲಿವರೆಗೂ ಸಂಶೋಧನೆಗಳು ಹೇಳಿದ್ವು ಅಂತಂದ್ರೆ ಪ್ರಳಯ ಆಗಿದ್ದು ನಿಜ. ಇವತ್ತಿಗೂ ಕೂಡ ದಕ್ಷಿಣ ಭಾರತದ ಅನೇಕ ಭಾಗ ಯಾವುದು ಸಮುದ್ರದಲ್ಲಿ ಮುಳುಗಿದೆ, ಸಮುದ್ರದ ಒಳಗೆ ಹೋಗಿ ಇವತ್ತಿಗೂ ಸಂಶೋಧನೆ ನಡೆಸಿದ್ರೆ ದೊಡ್ಡ ದೊಡ್ಡ ರಾಷ್ಟ್ರಗಳೇ ತೆರೆಕೊಳ್ತವೆ ಅಂತ ಅನೇಕ ಸಂಶೋಧಕರು ಹೇಳ್ತಾರೆ. ಆದರೆ ಸಂಶೋಧನೆ ಮಾಡುವಂತ ಯಾವ ಸಾಮರ್ಥ್ಯವನ್ನು ಯಾರು ತೋರಿಸೋದಿಲ್ಲ. ಯಾಕೆಂದ್ರೆ ಈ ಸಂಶೋಧನೆ ಏನಾದರೂ ಪ್ರೂವ್ ಆದ್ರೆ ಜಗತ್ತಿನ ಅತ್ಯಂತ ಪ್ರಾಚೀನ ರಾಷ್ಟ್ರ, ಅತ್ಯಂತ ಪ್ರಾಚೀನ ಮನುಷ್ಯ, ಅತ್ಯಂತ ಪ್ರಾಚೀನ ಬುದ್ಧಿವಂತ, ಅತ್ಯಂತ ಪ್ರಾಚೀನ ನಾಗರಿಕ, ಅತ್ಯಂತ ಪ್ರಾಚೀನ ಆತ್ಮಬಲವುಳ್ಳವನು, ಅತ್ಯಂತ ಪ್ರಾಚೀನ ಏನೇನಿದೆಯೋ ಅವೆಲ್ಲವೂ ಭಾರತದ ಪಾಲಿಗೆ ಸೇರುತ್ತೆ ಅನ್ನೋ ಹೆದರಿಕೆಗೆ ಜಗತ್ತು ಇವತ್ತಿಗೂ ಬಾಯಿಕೊಳ್ಳುತ್ತಿದೆ. ಇಲ್ಲ, ಇದು ಬಹಳ ಮಂದಿ ಗೊತ್ತಿರಲಿಕ್ಕೆ. ಸೊ ಹೀಗಾಗಿ ಥಿಯರಿ ಇಸ್ ರಿವರ್ಸ್. ಆರ್ಯರು ಭಾರತವನ್ನ ಆಕ್ರಮಣ ಮಾಡಿ ದ್ರವಿಡರನ್ನ ಕೆಳಗೊಳಿಸಿದ್ದಲ್ಲ. ನೀವು ಯಾರನ್ನು ದ್ರವಿಡರು ಅಂತ ಕರೀತೀರೋ ಅವರೇ ಆರ್ಯರು. ಅವರು ಈ ಭಾಗದಲ್ಲಿ ಪ್ರಳಯ ಆದಾಗ ಇಲ್ಲಿಂದ ಉತ್ತರ ಭಾರತಕ್ಕೆ ಹೋಗಿ ಇಡೀ ಜಗತ್ತಿಗೆ ಹಬ್ಬಿಕೊಂಡು ಜಗತ್ತಿಗೆ ಬೇಕಾದಂತ ಜ್ಞಾನವನ್ನ ಪಸರಿಸಿದ್ರು ಅನ್ನೋದೇ ಅತ್ಯಂತ ಶುದ್ಧವಾದ ಮತ್ತು ಸಮರ್ಥವಾದ ವಾದ ಅನ್ನೋದನ್ನ ಜಗತ್ತಿನ ಅನೇಕರು ಇವತ್ತು ಒಪ್ಲಿಕ್ಕೆ ಸಿದ್ಧರಾಗಿದ್ದಾರೆ. ದುರ್ದೈವದ ಸಂಗತಿ, ಭಾರತದಲ್ಲಿ ಯಾರು ಇದನ್ನು ಪ್ರಚಾರ ಪಡಿಸಲಿಕ್ಕೆ ಸಿದ್ಧರಾಗಿಲ್ಲ. ಅಮೆರಿಕದ ಅನೇಕ ಮಾನವಶಾಸ್ತ್ರಜ್ಞರು ಈ ಕುರಿತಂತೆ ಅನೇಕ ವಿಪುಲವಾದ ಸಾಹಿತ್ಯವನ್ನ ಸಮಾಜಕ್ಕೆ ನೀಡಿಯಾಗಿದೆ. ಆದ್ರೆ ಇಲ್ಲಿ ಸ್ವಲ್ಪ ಮುಂದಕ್ಕೆ ಬನ್ನಿ. ಹೀಗೆ ಹೋದಂತ ಈ ದೇಶದ ಪೂರ್ವಜರು ಏನ್ ಮಾಡಿದ್ರು ಅಂದ್ರೆ ಅತ್ಯಂತ ಶ್ರೇಷ್ಠವಾಗಿರುವ ಸಂಗತಿಗಳ ಕಡೆ ತಮಗೆ ಬೇಕಾಗಿರುವುದನ್ನು ಗ್ರಹಿಸುವಂತ ಪ್ರಯತ್ನ ಮಾಡಿದ್ರು. ನನಗೆ ಯಾವಾಗಲೂ ಒಂದ್ ಮಾತು ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಭಗವಂತನ ಅತ್ಯಂತ ಪ್ರೀತಿಯ ನಾಡು ನನ್ನ ಭಾರತ. ಹೀಗಾಗಿ ಜಗತ್ನಲ್ಲಿ ಏನೇನು ಒಳಿತಿದೆಯೋ ಅದನ್ನೆಲ್ಲ ತೆಗೆದು ಭಾರತ ಕೊಟ್ಟಿದ್ದಾನೆ. ಜಗತ್ನಲ್ಲಿ ಏನೇನು ಇರಬೇಕು ಅಂತ ಒಂದು ಮನಸ್ಸಿನಲ್ಲಿತ್ತು ಅದನ್ನು ತೆಗೆದು ಒಂದು ದೇಶ ಮಾಡಿ ಭಾರತ ಅಂತ ಇಟ್ಟಿದ್ದಾನೆ. ನಾನು ಯಾವಾಗಲೂ ಈ ಯುರೋಪ್ ಅನ್ನ ಮತ್ತು ಈ ಅರಬ್ ರಾಷ್ಟ್ರಗಳನ್ನು ನೋಡ್ತೀನಿ. ನೀವು ಅರಬ್ ರಾಷ್ಟ್ರಗಳು ಯಾವಾಗಲೂ ಕಿತ್ತಾಡ್ತಿರ್ತಾರೆ. ಒಂದ್ಸಲ ಅಲ್ ಖೈದಾ, ಒಂದ್ಸಲ ಐಸಿಸ್, ಇನ್ನೊಂದ್ಸಲ ತಾಲಿಬಾನಿಗಳು ಒಬ್ಬರನ್ನ ಒಬ್ಬರು ಕಿತ್ತಾಡ್ತಿರ್ತಾರೆ. ಯಾಕೆಂದ್ರೆ ಕಿತ್ತಾಡೋದು ಅವರ ರಕ್ತದೊಳಗೆ ಸಹಜವಾಗಿ ಬಂದ್ಬಿಟ್ಟಿದೆ. ಅವರು ಇರೋ ಜಾಗವೇ ಅಂತದ್ದು. ನೀವು ಅರಬ್ ರಾಷ್ಟ್ರಕ್ಕೆ ಹೋಗಿ ಕುಡಿಯಕ್ಕೆ ಒಂದು ಲೋಟ ನೀರು ಬೇಕು ಅಂತೇಳಿ ಬೇಕಿದ್ರೆ ಬಾಗಿನ ಪೆಟ್ರೋಲ್ ತೆಕ್ಕೊಡ್ತಾನೆ, ನೀರು ಸಿಗಲ್ಲ. ನಾನು ಕುವೈತಿಗೆ ಒಂದ್ಸಲ ಹೋಗಿದ್ದಾಗ ಕುವೈತಲ್ಲಿ ನಾನು ತಿರುಗಾಡಿಸಿದ ಒಬ್ಬ ಹುಡುಗ, ಒಬ್ಬ ವ್ಯಕ್ತಿ, ಮೋಹನ್ ದಾಸ್ ಅಂತ ಹೇಳಿ ಆತನ ಹೆಸರು. ಆತ ಕರ್ಕೊಂಡು ಹೋಗಿ ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸಿದ. ನನಗೆ ಬಿಲ್ ತೋರಿಸಿದ. ಪರ್ ಲೀಟರ್ ಪೆಟ್ರೋಲ್ 12 ರೂಪೀಸ್. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ನನ್ನ ದೇಶವು ಕುವೈತ್ ನಂಗೆ ಇದ್ದಿದ್ರೆ ಎಷ್ಟು ಪೆಟ್ರೋಲ್ ಹಾಕೊಂಡು ತಿರುಗಾಡ್ಬೋದಿತ್ತು ಅಂತ. ನಾನು ಅವ್ನಿಗೆ ಹೇಳ್ಬಿಟ್ಟೆ, ಕುವೈತ್ ತರ ಇದ್ದಿದ್ರೆ ನನ್ನ ದೇಶದಲ್ಲೂ ಹೆಂಗಿರ್ತಿತ್ತಲ್ಲ ಅವನಂತ ಹೆಂಗಿರ್ತಿತ್ತು ಅಂತ ಏನ್ ತಲೆ ಕಟ್ಸ್ಕೊಬೇಡ. ಪೆಟ್ರೋಲ್ಗೆ ಇಲ್ಲಿ 12 ರೂಪಾಯಿ, 1 ಲೀಟರ್ ನೀರಿಗೆ 250 ರೂಪಾಯಿ ಇದೆ. ನಮ್ಮ ಕರ್ಮ ನಮಗೆ ಗೊತ್ತು. ಪೆಟ್ರೋಲ್ ಇಲ್ಲದೆ ಬದುಕಬಹುದು, ನೀರಿಲ್ಲದೆ ಬದುಕಲಿಕ್ಕೆ ಆಗಲ್ಲ ಅಂತಂದ. ನಾನಂತೆ ನನ್ನ ದೇಶ ನನ್ನಂಗೆ ಹೇಳಪ್ಪ. ನನ್ನ ದೇಶ ಎಷ್ಟು ಸುಂದರ ಅಂತಂದ್ರೆ ಈ ಮಳೆಗಾಲದಲ್ಲಿ ನೀವು 2 ಕೊಳಗ ಹೊರಗಿಟ್ರೆ ನೀವು ವಾಪಸ್ ಬರೋದ್ರ ವೇಳೆಗೆ 50 ಲೀಟರ್ ನೀರು ತುಂಬಿರುತ್ತೆ ಅದರಲ್ಲಿ. ಆದ್ರೆ ಅವ್ರ ದೇಶದಲ್ಲಿ ಬಾವಿಯಲ್ಲಿ ನೀರು ಬೇಕು ಅಂತ ಬಾವಿ ಕೊರೆದರೆ ಪೆಟ್ರೋಲ್ ಬರುತ್ತೆ. ಭಗವಂತ ಪೆಟ್ರೋಲ್ ಕೊಟ್ಟ ಬದುಕಿಗೆ ಅಗತ್ಯವಾಗಿ ಬೇಕಾಗಿರುವಂತ ನೀರು ಕೊಡ್ಲಿಲ್ಲ. ಹೀಗಾಗಿ ನೀವು ಅರಬ್ ರಾಷ್ಟ್ರದಲ್ಲಿ ಕೈಯಲ್ಲಿ 1 ಲೀಟರ್ ಬಾಟ್ಲ್ ಇಟ್ಕೊಂಡು ಹೋದ್ರೆ, ನೀರಿನ ಬಾಟ್ಲ್ ಇಟ್ಕೊಂಡು ಹೋದ್ರೆ ಅವ್ನು ನೋಡಿ ನಿಮ್ಮನ್ನು ಕೊಂದಾದ್ರೂ ಕಿತ್ಕೊಂಡು ಬಿಡ್ತಾನೆ, ನನಗೆ ಗೊತ್ತಿಲ್ಲ. ಅವನಿಗೆ ಸಹಜವಾಗಿ ಬಂದಿರುವಂತ ಗುಣ. ಯುರೋಪಿಗೆ ಹೋಗಿ ವರ್ಷದಲ್ಲಿ 9 ತಿಂಗಳು ಮಂಜು ಸುರಿಯುತ್ತೆ, ಸೂರ್ಯನನ್ನು ಕಾಣೋದೇ ಕಷ್ಟ ಅವನಿಗೆ. ಅವನಿಗೆ ಎಲ್ಲಾದ್ರೂ ಸೂರ್ಯನ ನೋಡಿ ಸುಂದರವಾದ ಏನಾದ್ರೂ ಹೂವು ಬಂದಿದೆ, ಆ ಹೂವಿಗೊಂದು ಸುವಾಸನೆ ಇದೆ ಅಂತ ಗೊತ್ತಾದ್ರೆ ಆ ಹೂವನ್ನು ಕಿತ್ಕೊಳ್ಳಿಕ್ಕೋಸ್ಕರ ಬೇಕಿದ್ರೆ ಕೊಲೆ ಮಾಡಲ್ಲ. ಈ ದೇಶಕ್ಕೆ ಬಂದ ಬ್ರಿಟಿಷರು ಈ ದೇಶವನ್ನು ನೋಡಿ ಗಾಬರಿಗೊಂಡಿದ್ದಕ್ಕೆ ಭಗವಂತ ಎಷ್ಟು ಸಂಪತ್ತು ಕೊಟ್ಟನಪ್ಪ ಇವರಿಗೆ. ನಾನು ಬಹಳ ಬಾರಿ ನಮ್ಮ ಮೇಟ್ರನ್ ಚಿಕ್ಕಂದಲ್ಲಿ ಪ್ರಶ್ನೆ ಮಾಡ್ತಿದ್ದೆ, ಸಾಂಬಾರು ಪದಾರ್ಥಗಳಿಗೋಸ್ಕರ ಬ್ರಿಟಿಷರು ಇಲ್ಲಿ ಬಂದ್ರು ಅಂತ ಹೇಳ್ತೀರಾ, ಅವ್ರ ದೇಶದಲ್ಲಿ ಸಾಂಬಾರು ಬೆಳೆ ಬೆಳೆಯುವಂಥದ್ದು ಇರ್ಲಿಲ್ವಾ? ಒಂದು ಮೆಣಸಿನಕಾಯಿ ಬೆಳೆಯಲ್ವಾ ಒಂದು ದೇಶದಲ್ಲಿ? ಒಂದು ದೇಶದಲ್ಲಿ ಒಂದು ಮೆಣಸಿನಕಾಯಿ ಬೆಳೆಯಲ್ವಾ? ಏನು ಸರ್ ಇದು ನೀವು ಹೇಳೋದು ನಂಗೆ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಮಂಜು ಹೆಂಗೆ ಸುರಿಯುತ್ತೆ ಅಂತಂದ್ರೆ ಮೆಣಸಿನಕಾಳನ್ನು ಕಷ್ಟಪಟ್ಟು ಬೆಳಿಬಹುದೇನೋ, ಆದ್ರೆ ಅದರ ಫ್ಲೇವರು ನಮ್ಮೂರಿನಲ್ಲಿ ಬೆಳೆಯೋ ಮೆಣಸಿನಕಾಳ ತರದ ಫ್ಲೇವರ್ ಇರಲ್ಲ ಅಂತ. ಕುವೆಂಪು ಅವರ ಅಳಿಯ ಚಿದಾನಂದೇಗೌಡರು ಒಂದ್ಸಲ ಮಾತಾಡ್ತಾ ಹೇಳಿದ್ರು, ನಾನು ಹೋಗಿದ್ದೆ ಯುರೋಪ್ಗೆ, ನನಗೆ ಯಾವ ಕಂಟ್ರಿ ಅಂತ ಮರ್ತೋಗಿದೆ, ಯಾವ ದೇಶಕ್ಕೆ ಹೋಗಿದ್ರು ಮರ್ತೋಗಿದೆ. ಅವ್ರು ಹೋದ್ರಂತೆ ಸೆಮಿನಾರ್ ಹೋಗ್ಬೇಕಿತ್ತಂತೆ. ಸೆಮಿನಾರ್ ಮಧ್ಯಾಹ್ನ ಇತ್ತು, ಬೆಳಗ್ಗೆ ಸುತ್ತಾಡ್ಕೊಂಡ್ ಬರೋಣ ಅಂತ ಹೋದ್ರು. ಹೋದಾಗ ದಾರಿಯಲ್ಲಿ ಇಟ್ಟದಪ್ಪ ಮಾವಿನ ಹಣ್ಣು ನೋಡಿದ್ರು. ಸಿಕ್ಕಾಪಟ್ಟೆ ಜೋರಾಗಿತ್ತು ಮಾವಿನ ಹಣ್ಣು. ಬಹಳ ಖುಷಿ ಆಯ್ತು. ಸಹಜವಾದ ಹುಚ್ಚು, ಇಷ್ಟು ಒಳ್ಳೆ ಮಾವಿನ ಹಣ್ಣು ಬಿಟ್ಟು ಹೋಗೋದು ಹೆಂಗೆ ಅಂತ ಮಾವಿನ ಹಣ್ಣು ತಗೊಂಡು ಮೊದಲು ಕೋಣೆಗೆ ಬಂದ್ರಂತೆ ಸೆಮಿನಾರ್. ಆಮೇಲೆ
ಕೋಣೆಗೆ ಬಂದು ಮಾವಿನ ಹಣ್ಣನ್ನು ಹೆಚ್ಚಿ ಒಂದು ಸಲ ಬಾಯಲ್ಲಿ ಇಟ್ಕೊಂಡು ನೋಡಿದ್ರಂತೆ, ಥೂ ಅಂತೇಳಿ ಅಷ್ಟು ಮಾವಿನ ಹಣ್ಣು ಡಸ್ಟ್ಬಿನ್ಗೆ ಹಾಕಿದಾರಂತೆ. ನಾನು ಕೇಳಿದೆ ಯಾಕೆ ಸರ್ ಅಂದ್ರೆ, ಮಾವಿನ ಹಣ್ಣು ನೋಡ್ಲಿಕ್ಕೆ ಮಾತ್ರ ಮಾವಿನ ಹಣ್ಣು, ಒಂದು ನಯಾ ಪೈಸೆ ಸುವಾಸನೆ ಇರಲಿಲ್ಲ ಅದರಲ್ಲಿ. ನಮ್ಮೂರಿನ ಮಾವಿನ ಹಣ್ಣು ಆ ಸುವಾಸನೆಗೆ ಫೇಮಸ್. ಅದು ನನಗೆ ಅನ್ನಿಸ್ತು ಜೀವಮಾನದಲ್ಲಿ ನಾನು ಯುರೋಪ್ನಲ್ಲಿ ಮಾವಿನ ಹಣ್ಣು ತಿನ್ನಬಾರ್ದು ಅಂತ. ಆಮೇಲೆ ಮಾವಿನ ಹಣ್ಣು ತಿನ್ನೋದು ಬಿಟ್ಟೆ ಅಂತ. ಯಾಕೆ ಯುರೋಪಿನ ಜನ ಭಾರತದ ಮಾವಿನಗಳನ್ನು ಆಮದು ಮಾಡ್ಕೊಳ್ಳಿಕ್ಕೆ ಒದ್ದಾಡ್ತಾರೆ ಗೊತ್ತೇನು? ಟೇಸ್ಟಿನ ಜೊತೆಗೆ ಸುವಾಸನೆಯೂ ಇದೆ ಅಂತ. ಭಗವಂತ ಎಂತ ರಾಷ್ಟ್ರ ಕೊಡ್ತಾರೆ ನಮ್ಗೆ. ಭಗವಂತ ಎಂತ ಅದ್ಭುತವಾದ ಸೂರ್ಯನ ಬೆಳಕನ್ನ ಕೊಟ್ಟ ಅಂತಂದ್ರೆ, ನಾನು ತಮಾಷೆ ಮಾಡ್ತಿರ್ತೀನಿ ಯಾವಾಗ್ಲೂ. ನಾವ್ ಹೇಳೋಕ್ಕಿಂತ ಮುಂಚೆ ಅವ್ರು ಹುಟ್ಟು ಕೆಲಸ ಶುರು ಮಾಡಿರ್ತಾನೆ, ಎದ್ದು ಬಂದು ತನ್ನ ಕೆಲಸ ಶುರು ಮಾಡಿರ್ತಾನೆ. ನಾವು ಮಲಗೋಕ್ಕಿಂತ ಮುಂಚೆ ತನ್ನ ಕೆಲಸ ಮುಗಿಸಿ ನಿಯತ್ತಾಗಿ ಹೋಗಿರ್ತಾನೆ. ಕಳೆದ ಸಾವಿರ ವರ್ಷಗಳಿಂದ ಈ ತರದ ಪ್ರೀತಿಯಿಂದ ಸೂರ್ಯ ನಮ್ಮ ಮೇಲೆ ಬೆಳಕು ಕೊಟ್ಟಿದ್ದಾನಲ್ಲ. ಯಾವತ್ತಾದ್ರೂ ಒಂದು ದಿನ ಬೆಳಿಗ್ಗೆ ಎದ್ದು, ಹೇ ಸೂರ್ಯ, ನೀನ್ ಇಷ್ಟು ಪ್ರೀತಿಯಿಂದ ನನ್ನ ಮೇಲೆ ಬೆಳಕು ಕೊಟ್ಟಿದ್ಯಲ್ಲಪ್ಪ, ನಿನಗೆ ಧನ್ಯವಾದ ಅಂತ ಒಂದ್ಸಲ ಎದ್ದು ಹೇಳ್ರಿ, ಖುಷಿ ಆಗ್ಬಿಟ್ಟು ನಾನು ಒಂದು ಕೂಡ ಸಂಬಡಿ ರೆಕಗ್ನೈಸ್ ಮೀ ಅಂತ. ನೀವು ರೆಕಗ್ನೈಸ್ ಮಾಡ್ಲಿಲ್ಲ ಅಂತ ಬೆಳಗ್ಗೆ ಬರೋದನ್ನ ನಿಲ್ಲಿಸ್ಲಿಲ್ಲ, ಆದ್ರೆ ಬಂದೇ ಬರ್ತಾನ ಅವನು. ಆದ್ರೆ ಬೆಳಗ್ಗೆ ಒಂದ್ಸಲ ನಮಸ್ಕಾರ ಮಾಡಿ. ಅದಕ್ಕೆ ನಮ್ಮ ಋಷಿಗಳು ಹೇಳಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಅರ್ಘ್ಯ ಕೊಡ್ರಪ್ಪ ಅವನಿಗೆ. ನೀವ್ ಇಷ್ಟು ಪ್ರೀತಿಯಿಂದ ನಮ್ಮ ಮೇಲೆ ಬೆಳಕು ಚೆಲ್ಲಿದ್ಯಲ್ಲ, ಈ ಪ್ರೀತಿ ಯಾವತ್ತೂ ಇರ್ಲಿ ಅಂತ ನಾವು ಅದನ್ನ ಮೂಢನಂಬಿಕೆ ಅಂತ ಜರದು ಕೂತೀವಿ. ಸೂರ್ಯನಿಗೆ ಯಾಕೆ ಅರ್ಘ್ಯ ಕೊಡಬೇಕು? ಪ್ರೀತಿ. ಅಮ್ಮನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅಂತ ಕೇಳಿದ್ರೆ ಪ್ರೀತಿಯಪ್ಪ. ನನ್ನ ಹೆತ್ತಿದಾಳೆ ಕಷ್ಟಪಟ್ಟು ಇಷ್ಟು ಪ್ರೀತಿ ನೋಡ್ಕೊತಾಳೆ, ಈ ಪ್ರೀತಿಯಿಂದ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಹಂಗೆ ಆ ಸೂರ್ಯನಿಗೆ ಇಷ್ಟು ಪ್ರೀತಿಯನ್ನ ನನ್ನ ಮೇಲೆ ತೋರಿಸಿದ್ಯಲ್ಲ, ಜಗತ್ತಿನ ಯಾವ ಮೇಲೂ ಇಲ್ಲದೆ ಇರುವಂತ ಪ್ರೀತಿ ನನ್ನ ಮೇಲೆ ಇಟ್ಟಿದ್ಯಲ್ಲ, ಅದಕ್ಕೋಸ್ಕರ ನಿನಗೊಂದು ನಮಸ್ಕಾರ ಅಂತ ಭಾರತ ಹೇಳಿದ್ರ ಪರಿಣಾಮ ಸೂರ್ಯನ ಅಖಂಡ ಆಶೀರ್ವಾದ ಈ ಭೂಮಿಗಿರುವಟ್ಟು ಮತ್ತೆಲ್ಲೂ ಇಲ್ಲ. ಯಾವ ಭೂಮಿಗೆ ಸೂರ್ಯನ ಅಖಂಡ ಆಶೀರ್ವಾದ ಇದೆಯೋ ಆ ಭೂಮಿ ಜಗತ್ತಿನ ಶ್ರೇಷ್ಠ ಭೂಮಿ. ಈ ಕಾರಣಕ್ಕೋಸ್ಕರ ಜಗತ್ತಿನ ಅತ್ಯಂತ ಹೆಚ್ಚು ಫಲವತ್ತಾದ ಭೂಮಿ ಭಾರತಕ್ಕೆ ಭಗವಂತ ಕೊಟ್ಟ. ಜಗತ್ತಿನ ಎಲ್ಲ ಕಡೆಯಲ್ಲೂ, ವಿಶೇಷವಾಗಿ ಯುರೋಪ್, ನಾನು ಯಾಕೆ ಯುರೋಪಿನ ದಾಖಲೆ ಉಲ್ಲೇಖ ಮಾಡ್ತೀನಿ ಅಂದ್ರೆ, ದಾಖಲೆಗಳು ನನ್ನ ಬಳಿ ಇವೆ, ಅದಕ್ಕೋಸ್ಕರ ಹೇಳಬಲ್ಲೆ. ಧರ್ಮಪಾಲ್ಜಿ ಈ ದಾಖಲೆಗಳನ್ನ ಸಂಗ್ರಹಿಸಿ ಇಟ್ಟು ನಮಗೆ ಕೊಟ್ಟು ಹೋಗಿದ್ದಾರೆ. ಯುರೋಪ್ನಲ್ಲಿ 18ನೇ ಶತಮಾನದಲ್ಲಿ 1 ಎಕರೆ ಭೂಮಿಯಲ್ಲಿ ಎಷ್ಟು ಬೆಳೆ ಬೆಳೆದಿದ್ರೋ ಅದರ 3 ರಿಂದ 7 ಪಟ್ಟು ಬೆಳೆಯನ್ನ ಅದೇ 1 ಎಕರೆ ಭೂಮಿ ಭಾರತದಲ್ಲಿ ಬೆಳೀತಾ ಇದ್ರು. ಸೇಮ್ ರೇಂಜ್. ಅವರ ಬೆಳೆ ಎಷ್ಟು ಬೆಳೀತಿದ್ರು ಅದ್ರ 3 ರಿಂದ 7 ಪಟ್ಟು ಬೆಳೆಯನ್ನು ತೆಗಿತಿದ್ವಲ್ಲ. ಅದಕ್ಕೋಸ್ಕರ ಈ ದೇಶದ ರೈತ ಶ್ರೀಮಂತವಾಗಿದ್ದ. ಮರ್ತೋಗಿದ್ದೀವಿ ನಾವು ಹೊಟ್ಟೆ. ಈ ದೇಶದ ರೈತ ಅದೆಷ್ಟು ಶ್ರೀಮಂತನಾಗಿದ್ದ ಅಂತಂದ್ರೆ, ಧರ್ಮಪಾಲ್ಜಿ ಚೆನ್ನೈಗೆ ಅಂದ್ರೆ ಈ ಆಗಿನ ಮಡ್ರಾಸಿಗೆ ಹೋಗಿ ಒಂದ್ ಸಣ್ಣ ಸರ್ವೆ ನಡೆಸಿ ಹೇಳ್ತಾರೆ, ಅವತ್ತಿನ ದಿನಗಳಲ್ಲಿ ಊರಿನಲ್ಲಿ ತುಂಬಾ ಶ್ರೀಮಂತನಾಗಿರ್ತಿದ್ದವನು ಸರ್ಕಾರಿ ನೌಕರ ಅಲ್ಲ, ರಾಜನ ಅತ್ಯಂತ ಆಪ್ತನಾದವನಲ್ಲ, ಊರಿನ ರೈತ ಅತ್ಯಂತ ಶ್ರೀಮಂತನಾಗಿರ್ತಿದ್ದಂತೆ. ಅವನ ಮನೆ ಎದುರಿಗಿನ ಜಗಲಿ ಎಷ್ಟು ದೊಡ್ಡದಾಗಿರ್ತಿತ್ತು ಅಂತಂದ್ರೆ 100 ಜನ ಎಟ್ ಎ ಟೈಮ್ ಬಂದು ಕೂತ್ಕೊಳ್ಬಹುದಾದಷ್ಟು ವಿಶಾಲವಾದ ಮನೆಗಳನ್ನ ರೈತರು ಕಟ್ಕೊಂಡಿರ್ತಿದ್ರಂತೆ ಅಂತ ಹೇಳ್ತಾರೆ. 18ನೇ ಶತಮಾನದ ಘಟನೆಗಳನ್ನು ಉಲ್ಲೇಖ ಮಾಡ್ತಾ. ಏನ್ ಶ್ರೀಮಂತಿಕೆ ಇತ್ತು ಗೊತ್ತೇನು ಭಾರತದಲ್ಲಿ? ಎಲ್ಲಿಂದ ಬಂತು ಈ ಶ್ರೀಮಂತಿಕೆ? ಯಾಕೆ ಈ ಶ್ರೀಮಂತಿಕೆ ಬಂತು ಗೊತ್ತೇನು? ಶ್ರೀಮಂತಿಕೆ ಬೇಡ 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 ಅಂತ ನಾವು ಎಷ್ಟು ಹೇಳಿದ್ವಿ ಅಂತಂದ್ರೆ, ಆ ಲಕ್ಷ್ಮಿ ನಿನ್ ಬಿಟ್ಟು ಹೋಗಲ್ಲ, ನಿನ್ ಬಿಟ್ಟು ಹೋಗಲ್ಲ, ನಿನ್ ಬಿಟ್ಟು ಹೋಗಲ್ಲ ಅಂತ ಗಟ್ಟಿಯಾಗಿ ತಪ್ಕೊಂಡು. ಇದೊಂದು ಬಹಳ ಮ್ಯಾಜಿಕ್ ಆಗಿರುವಂತ ಸಂಗತಿ. ಒಂದು ಪ್ರಯೋಗ ಮಾಡಿ ನೋಡಿ, ಸ್ವಲ್ಪ ಛಾತಿ ಬೇಕು ಪ್ರಯೋಗ ಮಾಡ್ಲಿಕ್ಕೆ. ನಾವು ಎಷ್ಟು ದಿನ ಯಾವ್ದು ಬೇಕು ಅಂತ ಓಡ್ತೀವಲ್ಲ, ಅದು ಯಾವತ್ತೂ ನಮ್ಮ ಕೈ ಸಿಗಲ್ಲ. ಇದು ಬೇಡ ಅಂತ ಬಿಟ್ಟು ನೋಡಿ, ನಿಮ್ ಕಾಲದ ಬಂದು ಗಟ್ಟಿಯಾಗಿ ಇಟ್ಕೊಳ್ತಿರುತ್ತೆ. ದುಡ್ಡು ಬೇಡ ಅಂತ ಹೇಳೋದನ್ನ ಮನಃಪೂರ್ವಕವಾಗಿ ಹೇಳೋದನ್ನ ಕಲ್ತು ಬಿಡಿ. ನನಗೆ ದುಡ್ಡು ಬೇಡ ಅಂತ ಹೆಂಗ್ ಬಂದು ದುಡ್ಡು ಸುರಿಯುತ್ತೆ ಅಂತಂದ್ರೆ, ಇದು ಬೇಡ ಅಂದ್ರೂ ನನ್ನ ಹತ್ರ ಬಂದು ಬಿಡುತ್ತಲ್ಲಪ್ಪ, ಏನ್ ಮಾಡ್ಲಿ ಅಂತ ನಿಮ್ಗೆ ಅನಿಸುತ್ತೆ. ಅಧಿಕಾರ ಬೇಡ ಅಂತ ಕೇಳಿ ನೋಡಿ, ನಿನ್ ಎದುರಿಗೆ ಹೆಂಗ್ ಬಂದು ಬಿದ್ದಿರುತ್ತೆ ಅದು ಅಂತಂದ್ರೆ, ದಯವಿಟ್ಟು ತಗೊಳಪ್ಪ ಅಂತ. ಯಾವತ್ತು ಯಾರು ವಿರಾಗಿ ಇದಾನೋ ಅವನ ಬಳಿ ಜಗತ್ತಿನ ಎಲ್ಲ ಸಾಮರ್ಥ್ಯಗಳು ಬಂದು ಮುರ್ಕೊಂಡು ಬಿದ್ದಿರ್ತವೆ ಅಂತ ಈ ದೇಶ ಯಾವಾಗ್ಲೂ ತೋರಿಸಿದೆ. ಇಲ್ಲದೆ ಹೋದ್ರೆ 32ರ ಶಂಕರಾಚಾರ್ಯರ ಮುಂದೆ ಇಡೀ ಜಗತ್ತು ಇವತ್ತು ನತಮಸ್ತಕವಾಗುವಂತ ಕಾರಣವೇ ಇಲ್ಲ. ಇಲ್ಲದೆ ಹೋದ್ರೆ 39 ವರ್ಷಕ್ಕೆ ಈ ಲೋಕದ ಎಲ್ಲ ಕೆಲಸಗಳನ್ನು ಮುಗಿಸಿ ಹೊರಟಂತ ಸ್ವಾಮಿ ವಿವೇಕಾನಂದರನ್ನ ಹಿಡ್ಕೊಂಡು ಇವತ್ತಿಗೂ ಕೂಡ ಹುಚ್ಚರಂತೆ ತಿರುಗಾಡೋ ಅಗತ್ಯ ಇರಲಿಲ್ಲ ಅಂತ. ಯಾಕೆಂದ್ರೆ ಈ ದೇಶ ಎಲ್ಲವನ್ನು ಬೇಡ 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 ಅಂತ ಹೇಳ್ತಾರೆ. ನ ಪ್ರಜೆಯ ನ ಧನೇನ ಯಾಗೇ ನೈಕೆ ಅಮೃತತ್ವ ಮಾನುಷುಹು. ಯಾವುದರಿಂದ ಅಮೃತತ್ವ ಸಿಗುತ್ತೆ, ಯಾವುದರಿಂದ ಅತ್ಯಂತ ಶ್ರೇಷ್ಠವಾಗಿರುವ ಬ್ರಹ್ಮತತ್ವ ನಮ್ದಾಗುತ್ತೆ ಅಂತಂದ್ರೆ, ಅದು ಹಣದಿಂದಲ್ಲ, ಅದು ನೀವು ಗಳಿಸಿರುವಂತ ಜನಮನ್ನಣೆಯಿಂದಲ್ಲ, ಅದು ಅತ್ಯಂತ ಪ್ರೀತಿಯಿಂದ ನಿಮ್ಮ ಬಳಿ ಬರೋದು ಯಾವಾಗ ಅಂತಂದ್ರೆ, ತ್ಯಾಗೇ ನೈಗೆ ಅಮೃತತ್ವ ಮಾನುಷುಹು. ಯಾವತ್ತು ತ್ಯಾಗ ಆಗುತ್ತೋ ಅವತ್ತು ಅಮೃತತ್ವ ನಿಮ್ ಎದುರಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಈ ದೇಶ ಋಷಿಗಳ ಕಾಲದಲ್ಲಿ ಹೇಳ್ತಲ್ಲ. ಹಿಂಗಾಗಿ ಈ ದೇಶದ ಋಷಿಗಳು ತ್ಯಾಗಕ್ಕೆ ಸಿದ್ಧರಾದರು. 2 ಮಾರ್ಗಗಳನ್ನು ಯಾವತ್ತೂ ನಮ್ಗೆ ಬೋಧಿಸಿದ್ರು.
ಅಭ್ಯುದಯ ಮತ್ತು ನಿಶ್ರೇಯಸ ಅಂತ ಕರೀತಾರೆ. ಅಭ್ಯುದಯ ಅಂತಂದ್ರೆ ಹೊಳಗಿನ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲ ಸಂಗತಿಗಳನ್ನು ನಮ್ದಾಗಿಸ್ಕೊಳ್ಳೋದು. ನಿಶ್ರೇಯಸ ಅಂತಂದ್ರೆ ಆಂತರಿಕ ಬೆಳವಣಿಗೆಗೆ ಬೇಕಾಗುವುದು ಅಂತ. ನೀವು ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಕೂಡ ಆಂತರಿಕ ಬೆಳವಣಿಗೆಯ ಬಗ್ಗೆ ಭಾರತದ ಋಷಿಗಳು ಹೇಳಿರುವಷ್ಟು ಆಲೋಚನೆ ಮಾಡುವುದನ್ನ ಸಾಧ್ಯವೇ ಇಲ್ಲ. ನೀವು ಜಗತ್ತಿನ ಯಾವುದೇ ರಾಷ್ಟ್ರವನ್ನು ತೆಗೆದುಕೊಂಡು ನೋಡಿ, ಅವ್ರು ಹೊರಗಡೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಭಾರತ ಕೂಡ ತುಂಬಾ ಡೆವಲಪ್ಮೆಂಟ್ ಅಂತಿರುತ್ತೆ, ಬೆಳವಣಿಗೆ ಅಂತ. ಆದ್ರೆ ಭಾರತ ಬೆಳವಣಿಗೆಯ ಬಗ್ಗೆ ಮಾತಾಡಲ್ಲ, ವಿಕಾಸದ ಬಗ್ಗೆ ಮಾತಾಡುತ್ತೆ. ಬೆಳವಣಿಗೆಗೂ ವಿಕಾಸಕ್ಕೂ ಒಂದು ಅಂತರ ಇದೆ. ಬೆಳವಣಿಗೆ ಹೊರಗಡೆ ಇದು. ಕುವೆಂಪು ರಂಗಮಂದಿರವನ್ನು ಅದ್ಭುತವಾಗಿ ಕಟ್ಟಿ, ಎಷ್ಟು ಅದ್ಭುತ ಅಂದ್ರೆ ಹೊರಗಡೆಯಿಂದ ನೋಡಿದ್ರೆ ಇದಕ್ಕಿಂತಲೂ ಸುಂದರವಾದ್ದು ಜಗತ್ತಿನಲ್ಲಿ ಮತ್ತೊಂದಿಲ್ಲ ಅಂತ. ಆದ್ರೆ ಒಳಗಡೆ ಕಾರ್ಯಕ್ರಮ ಏನ್ ನಡೆಯುತ್ತೆ ಅನ್ನೋದ್ರ ಆಧಾರದ ಮೇಲೆ ಕುವೆಂಪು ರಂಗಮಂದಿರದ ವ್ಯಾಲ್ಯೂ ನಿರ್ಧಾರ ಆಗುತ್ತೆ ಹೊರತು ಹೊರಗಡೆ ಸೌಂದರ್ಯದಿಂದ ಅಲ್ಲ. ಭಾರತದಲ್ಲಿ ಬಹಳ ಜನ ನಿರ್ಧಾರ ಮಾಡಿದ್ದು, ಚರ್ಮಕ್ಕೆ ಮಾಡಿರುವ ಅಲಂಕಾರದಿಂದ ವ್ಯಕ್ತಿ ನಿರ್ಧಾರ ಆಗಲ್ಲ, ವ್ಯಕ್ತಿಯ ಶ್ರೇಷ್ಠತೆ ನಿರ್ಧಾರ ಆಗೋದು ಅವನ ಆಲೋಚನೆಗಳ ಕಾರಣದಿಂದಾಗಿ. ಹೀಗಾಗಿ ಆಲೋಚನೆಗಳನ್ನ ಗಟ್ಟಿ ಮಾಡೋದ್ರ ಕುರಿತಂತೆ ಆಲೋಚನೆ ಮಾಡಬೇಕು ಅಂತಾನೆ ಈ ದೇಶ ಸಹಜವಾಗಿ ತನ್ನ ಪ್ರಯತ್ನವನ್ನು ಮಾಡಿದೆ. ನಾನು ತುಂಬಾ ಬಾರಿ ನೆನಪಿಸ್ಕೊಳ್ಳೋದು ನನಗೆ ಇಷ್ಟ ಆದಂತ ಋಷಿಯವರು ಯಾಜ್ಞವಲ್ಕ್ಯರು, ಇಬ್ಬರು ಹೆಂಡತಿಯರು. ಎಷ್ಟು ಚೆನ್ನಾಗಿದೆ ನೋಡಿ. ಋಷಿಗಳು ಒಂದು ತಕ್ಷಣ ನಮ್ಗೆಲ್ಲ ಏನು ಅಂತಂದ್ರೆ ಅವ್ರು ಬರೀ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಮೂಲೆಯಲ್ಲಿ ಕೂತಿರ್ತಿದ್ರು, ಒಂಥರ ಟಯರ್ಡ್ ಆಗಿದ್ದಂತ ಜನ ಅಂತ. ನೋ, ಆಧ್ಯಾತ್ಮ ಟೈರ್ನೆಸ್ ತಂದ್ಕೊಡಲ್ಲ, ಆಧ್ಯಾತ್ಮ ಸುಸ್ತು ಮಾಡಲ್ಲ, ಆಧ್ಯಾತ್ಮ ಜೀವದೊಳಗೆ ಹೊಸ ಚೈತನ್ಯವನ್ನು ಹುಟ್ಟಾಕುತ್ತೆ. ಯಾವ ವ್ಯಕ್ತಿ ನಾನು ತುಂಬಾ ಆಧ್ಯಾತ್ಮ ಜೀವಿ, ಮೆಡಿಟೇಟಿವ್ ಅಂತ ಕರೆದು 24 ಗಂಟೆ ತಲೆ ತಗ್ಗಿಸಿಕೊಂಡು ಸುಸ್ತಾದವನಂತೆ ಬಿದ್ದಿರ್ತಾನೋ ಅವನ ಆಧ್ಯಾತ್ಮದ ಹಾದಿಯಲ್ಲಿಲ್ಲ, ಮೋಸ ಹೋಗಿದ್ದಾನೆ ಅಂತ ಅರ್ಥ. ಆಧ್ಯಾತ್ಮ ನಮ್ಮನ್ನ ತಮಸ್ಸಿನಿಂದ ಸತ್ತು ಕೆಳ್ಕೊಂಡು ಹೋಗುತ್ತೆ. ಹೀಗಾಗಿ ದೇಶದ ಋಷಿಗಳು ಜಗತ್ತಿನ ಅತ್ಯಂತ ಶ್ರೇಷ್ಠ ಚೈತನ್ಯಶೀಲರಾಗಿದ್ರು. ಅವರು ವಿಮಾನಶಾಸ್ತ್ರದ ಕುರಿತಂತೆ ಆಲೋಚನೆ ಮಾಡುವ ಹೊತ್ತಿಗೆ, ಅವರು ಸೂರ್ಯ ಚಂದ್ರನ ಕುರಿತಂತೆ ಆಲೋಚನೆ ಮಾಡುವ ಹೊತ್ತಿಗೆ ತಮ್ಮ ಹೆಂಡತಿಯ ಜೊತೆಗೆ ಅತ್ಯಂತ ಮಧುರವಾದ ಬಾಂಧವ್ಯವನ್ನ ಇಟ್ಟುಕೊಂಡು ಋಷಿ ಪುತ್ರರನ್ನ ಪಡೆಯುವಂತ ಸಾಮರ್ಥ್ಯವನ್ನು ಹೊಂದಿದ್ರು ಅಂತ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆಲ್ಲ ಕಲ್ಪನೆಗಳು ಬೇರೆ ಇದೆ, ನಮಗೆಲ್ಲ ಹೇಳ್ಕೊಟ್ಟಿದ್ದು ಬೇರೆ ಇದೆ. ಈ ದೇಶದ ಋಷಿಗಳು ವಿಮುಖರಾಗಿದ್ದರು ಸಮಾಜದಿಂದ ಅಂತನೋ. ಈ ದೇಶದ ಋಷಿಗಳು ಹೆಂಗಿದ್ರು ಅಂತಂದ್ರೆ, ಯಾಜ್ಞವಲ್ಕ್ಯರಂತವರಿಗೆ 2 ಪತ್ನಿಯರು, ಕಾತ್ಯಾಯಿನಿ ಮತ್ತು ಮೈತ್ರೇಯಿ. ಯಾಜ್ಞವಲ್ಕ್ಯರು ತಾವು ಎಲ್ಲವನ್ನು ತ್ಯಾಗ ಮಾಡಿ ಧರ್ಮ ಅರ್ಥ ಕಾಮ ಮೋಕ್ಷಕ್ಕೋಸ್ಕರ ಮೋಕ್ಷದ ಹಾದಿಯಲ್ಲಿ ನಡಿಬೇಕು ಅಂತ ಈ 4 ಪಥಗಳನ್ನ ಆಲೋಚನೆ ಮಾಡ್ಕೊಂಡು ಹೊರಟಾಗ ಬಂದ್ರಂತೆ, ನಂದು ಇಡೀ ಆಸ್ತಿಯನ್ನ ಡಿವೈಡ್ ಮಾಡ್ತಿದ್ದೀನಿ ಅಂದ್ರು. ಆಸ್ತಿಯನ್ನು ಕಡಿಮೆ ಇರಲಿಲ್ಲ ಅವ್ರಿಗೆ. ಯಾಕೆ ದೊಡ್ಡ ಗುರುಕುಲ ಇತ್ತು ಅಂತಂದ್ರೆ ಸಾವಿರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ರು. ಅನೇಕರ ಗೋವುಗಳನ್ನ ಅವ್ರ ಆಶ್ರಮದಿಂದ ತಂದು ಮೇಯಿಸ್ಲಿಕ್ಕೆ ಅಂತ ಬಿಡ್ತಿದ್ರು. ಅದೊಂದು ಅದ್ಭುತವಾದ ವಾತಾವರಣ. ಇಡೀ ಆಸ್ತಿಯನ್ನು ಡಿವೈಡ್ ಮಾಡಿ ಕಾತ್ಯಾಯಿನಿಗೆ ಅರ್ಧ, ಮೈತ್ರಿಯಿಗೆ ಅರ್ಧ ಕೊಟ್ರು. ಕಾತ್ಯಾಯಿನಿ ಒಪ್ಕೊಂಡು ಬಹಳ ಸುಂದರವಾಗಿದೆ, ನನಗೆ ಚೆನ್ನಾಗಿದೆ, ನಾನು ಇರ್ತೀನಿ ಅಂತ. ಮೈತ್ರಿ ಕೇಳಿದ್ದು, ಯಾಕೆ ಡಿವೈಡ್ ಮಾಡ್ತಿದ್ದೀರಿ? ಅವರಂದ್ರು, ನಾನು ಮೋಕ್ಷವನ್ನ ಸಂಪಾದಿಸ್ಲಿಕ್ಕೆ ಹೋಗ್ತೀನಿ, ಶ್ರೇಷ್ಠವಾದ ಚಿಂತನೆ, ಅದು ಬ್ರಹ್ಮಬಲ ನನಗೆ ಬೇಕು, ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಂದ್ರೆ. ಇವಳು ಕೇಳಿದ್ಲು, ನೀವು ಈ ಲೌಕಿಕವಾದನ್ನ ಅರ್ಥ ಮಾಡಿದ್ರಲ್ಲ, ನೀವು ಈ ಏನ್ ಪಡ್ಲಿಕ್ಕೆ ಅಂತ ಹೋಗ್ತಿದ್ದೀರೋ ಅದರಲ್ಲೂ ನಮ್ಗೆ ಅರ್ಥ ಕೊಡ್ತೀರಾ ಅಂತ ಕೇಳಿದ್ಲು. ಏನ್ ಬುದ್ಧಿವಂತ ನೋಡಿ, ಎಂಥ ಬುದ್ಧಿವಂತೆ ಯಾಕೆ. ನೀವು ಯಾವ್ದನ್ನು ಪಡಿಲಿಕ್ಕೆ ಅಂತ ಹೋಗ್ತಿದ್ದೀರೋ ಅದ್ರಲ್ಲಿ ಅರ್ಥ ಕೊಡ್ತೀನ ಅಂದಾಗ ಅವರಂದ್ರು, ಇಲ್ಲ ಇದನ್ನ ನಾವೇ ಪಡ್ಕೊಳ್ಬೇಕಾಗಿರೋದು, ನನ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಹಂಗಿದ್ಮೇಲೆ ಇದ್ಯಾಕೆ ನನ್ಗೆ ಕೊಡ್ತೀರಾ? ನೀವು ಯಾವ್ದನ್ನ ತಗೋತೀರೋ ಅದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನನ್ಗೆ ಹೇಳ್ಕೊಟ್ಟು ಹೋಗಿ, ನಾನು ಅದನ್ನೇ ಪಡ್ಕೊಳ್ತೀನಿ ಅಂತ. ಏನ್ ಸುಂದರವಾದ ಮಾತು ಅಂದ್ರೆ, ಯಾಜ್ಞವಲ್ಕ್ಯರು ತನ್ನ ಪತ್ನಿ ಮೈತ್ರಿ ಅತ್ಯಂತ ಪ್ರೀತಿ ಪಾತ್ರಳು ಅಂತ ಈ ಕಾರಣಕ್ಕೋಸ್ಕರ ಹೇಳ್ತಾರೆ. ಇದನ್ನು ಉಲ್ಲೇಖ ಮಾಡ್ತಾ ಒಬ್ಬರು ದಾರ್ಶನಿಕರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ಪ್ರೀತಿಸೋದು ಯಾವ ಕಾರಣಕ್ಕೋಸ್ಕರ ಅಂತ. ನಾವೆಲ್ಲ ಅನ್ಕೊಳ್ತೀವಿ ದೇಹದ ಕಾರಣಕ್ಕೋಸ್ಕರ ಅಂತ. ಸಾಧ್ಯವೇ ಇಲ್ಲ. ನೀವೊಂದ್ಸಲ, ನಂಗೆ ಗೊತ್ತಿಲ್ಲ, ನಾನು ಉಲ್ಲೇಖ ಮಾಡ್ಬೋದೋ ಇಲ್ವೋ, ಲವ್ ಎಟ್ ಫಸ್ಟ್ ಸೈಟ್ ಅಂತ ಕರೀತಾರೆ. ಕೆಲವು ಹುಡುಗಿ ನೋಡಿ, ಅದು ಯಾಕೆ ಆ ಹುಡುಗಿ ನಾವು ಪ್ರೀತಿಸಿನೋ ದೇವರೇ ಬಲ್ಲ. ಆ ಹುಡುಗಿ ಅದು ಯಾಕೆ ನಮ್ಗೆ ಇಷ್ಟಪಟ್ಟನೋ ದೇವರೇ ಬಲ್ಲ. ಆ ಹುಡುಗಿ ತೋರಿಸಿರುವಂತ ಡಾಕ್ಟರ್ ಬೇಡ ಅಂತ ಹೇಳಿರ್ತಾಳೆ, ಇಂಜಿನಿಯರ್ ಬೇಡ ಅಂತ ಹೇಳಿರ್ತಾಳೆ, ಯಾವುದೋ ಒಂದು ಅನ್ಯ ಮತದ ಚಪ್ಪಲಿ ಮಾರೋ ಹುಡುಗನ ಜೊತೆ ಓಡ್ಬಿಟ್ಟಿರ್ತಾಳೆ. ನಂಗೆ ಅರ್ಥನೇ ಆಗಲ್ಲ, ಏನ್ ಲವಪ್ಪ ಇದು, ಯಾವ್ದು ಲವ್ ಎಟ್ ಫಸ್ಟ್ ಸೈಟ್ ಅಂತ. ಇದು ದೇಹ ಪ್ರೇಮ ಅಲ್ವೇ ಅಲ್ಲ, ದೇಹಕ್ಕಿಂತಲೂ ಮೀರಿದಂತ ಯಾವುದೋ ಒಂದು ಕಾರಣ, ಅದು ಗೊತ್ತಿಲ್ಲದಂತೆ ಆಕ್ಟ್ ಆಗ್ತಿರುತ್ತಲ್ಲ, ಆ ಆಕ್ಟ್ ಯಾವುದು ಅಂತ ಹುಡುಕಬೇಕು ಅಂತ. ನನ್ನ ದೇಶ ಹೇಳ್ತು, ಆತ್ಮ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದು ಅಂತ. ಅವ್ರು ಹೇಳ್ತಾರೆ, ಮೈತ್ರಿ ನನಗೆ ಅತ್ಯಂತ ಪ್ರೀತಿ ಪಾತ್ರಳು ಯಾಕೆ ಅಂತಂದ್ರೆ, ನನ್ನ ಆತ್ಮಕ್ಕೆ ಹತ್ತಿರನಾದವಳು ಮೈತ್ರಿ ಅಂತ. ಏನು ಸುಂದರವಾದ. ಅವಳಿಗೆ
ಅತ್ಯಂತ ಶ್ರೇಷ್ಠವಾದ ಚಿಂತನೆಯ ಸಾರವನ್ನ ಯಾಜ್ಞವಲ್ಕ್ಯರು ಕೂರಿಸಿಕೊಂಡು ಬೋಧಿಸಿ ಅದಕ್ಕೆ ಬೇಕಾಗಿರುವಂತಹ ಸಾಧನೆಯ ಹಾದಿಗಳನ್ನು ಉಲ್ಲೇಖ ಮಾಡ್ತಾರಲ್ಲ, ಅದು ಈ ದೇಶ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ನಮಗೂ ತೋರಿಸಿತ್ತು. ಅದನ್ನೇ ಜಗತ್ತು ಕೂಡ ಅನುಸರಿಸಬೇಕು ಅಂತ ಈ ದೇಶ ಎಕ್ಸ್ಪೆಕ್ಟ್ ಮಾಡಿತ್ತು. ಇಡೀ ಉಪನಿಷತ್ ಕಾಲ ಹಿಂಗೆ ಇದ್ದಿತ್ತು. ನಾವು ಕಟ್ಟಿಕೊಟ್ಟಂತ ಎಲ್ಲ ಚಿಂತನೆಗಳನ್ನು ನೋಡಿ ಒಂದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ನೋಡಿ. ಇವತ್ತು ಅಲ್ಟಿಮೇಟ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಗುರಿ ಏನು? ನಾವೆಲ್ಲರೂ ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತ ಹೇಳ್ತೀವಿ. ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಮೋಕ್ಷವನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ, ಆ ಶ್ರೇಷ್ಠವಾದ ತತ್ವವನ್ನ ಪಡ್ಕೊಳ್ಳೋಕ್ಕಿಂತ ಮುಂಚೆ ವ್ಯಕ್ತಿಯ ಎಲ್ಲ ಕಾಮನೆಗಳು ಮುಗಿದಿರಬೇಕು. ಇನ್ನೇನು ಕಾಮನೆ ಇರಬಾರದು. ಕಾಮನೆಗಳು, ಹೀಗಾಗಿ ಮೋಕ್ಷಕ್ಕಿಂತ ಮುಂಚೆ ಕಾಮನೆಗಳು ತೀರಿರಬೇಕು. ಕಾಮನೆಗಳು ತೀರಬೇಕು ಅಂದ್ರೆ ಅರ್ಥ ಸಂಪಾದನೆ ಆಗಿರ್ಬೇಕು, ದುಡ್ಡು ಗಳಿಸಿರ್ಬೇಕು. ದುಡ್ಡನ್ನ ಗಳಿಸೋದು ಧರ್ಮ ಮಾರ್ಗದಲ್ಲಿರಬೇಕು. ಎಷ್ಟು ಚೆನ್ನಾಗಿದೆ, 4 ಮಾರ್ಗ ಕೊಟ್ಟರು. ಧರ್ಮದಿಂದ ಅರ್ಥವನ್ನು ಗಳಿಸಬೇಕು, ಅರ್ಥದಿಂದ ಕಾಮನೆಗಳನ್ನು ಪೂರೈಸ್ಕೋಬೇಕು. ಎಲ್ಲ ಮುಗಿತು ಅಂದಾಗ ಹೇ ಭಗವಂತ ನೀನೊಬ್ಬನೇ, ನಿನ್ನ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಈ ಎಲ್ಲ ಮಾಡ್ಕೊಳ್ಳಿಕ್ಕೋಸ್ಕರ ಇನ್ನೊಂದು ರೂಲ್ ಹಾಕ್ಕೊಟ್ರು. ಬ್ರಹ್ಮಚರ್ಯ ಅಂದ್ರು 25 ವರ್ಷ. 25 ವರ್ಷ ಕಳೆದ್ಮೇಲೆ ಮದುವೆ ಆಗು. ಇನ್ನು 25 ವರ್ಷಗಳ ಕಾಲ ಶ್ರೇಷ್ಠ ಗೃಹಸ್ಥ ಪದ್ಧತಿಯನ್ನ ಅನುಸರಿಸು ಅಂದ್ರು. ಅಲ್ಲಿಗೆ 50 ವರ್ಷ ಆಯ್ತು. ಆಗ ನಿಮ್ ಮಗನಿಗೆ 25 ವರ್ಷ ಆಗಿರುತ್ತೆ. ನಿನ್ನ ಮನೆ ಕೀನೆಲ್ಲ ಅವನ ಕೈಲಿ ಕೊಟ್ಟು ನೀನು ವಾನಪ್ರಸ್ಥಿ ಆಗುವಂದ್ರು. ಕಾಡಿಗೆ ಹೋಗುವಂದ್ರು. ಕಾಡಿಗೆ ಹೋಗುವ ಗಂಡ ಹೆಂಡತಿ ಇಬ್ರು ಹೋಗ್ತಾರೆ. ಇಬ್ರು ಕಾಡಿಗೆ ಹೋದ್ರು. 75 ವರ್ಷ ಆದಾಗ ಗಂಡನು ಬೇರೆ, ಹೆಂಡತಿಯು ಬೇರೆ. ಹೆಂಡತಿಯು ಕಾಡಿಗೆ ಅಡ್ಜೆಕ್ಟ್ ಆಗಿರ್ತಾಳೆ. ನಿಮ್ ಪಾಡಿಗೆ ನೀವು, ನನ್ನ ಪಾಡಿಗೆ ನಾನು ಸನ್ಯಾಸಿ, ನೀವು ಸನ್ಯಾಸಿ ಅಂತ. ಏನ್ ಸುಂದರವಾದ ಬದುಕು ಅಂತಂದ್ರೆ ಅಲ್ಟಿಮೇಟ್ಲಿ ಆ ಮೋಕ್ಷದ ದಿಕ್ಕಿಗೆ ಹೋಗ್ಬೇಕು ಅಂತ. ಇಡೀ ಜಗತ್ತು ಯಾವಾಗ ಅತ್ಯಂತ ಶ್ರೇಷ್ಠವಾದ ಬದುಕನ್ನ ತನ್ನದಾಗಿಸಿಕೊಳ್ಳುತ್ತೆ ಅಂತಂದ್ರೆ ಈ ಮಾರ್ಗವನ್ನ ಅಪ್ಪಿಕೊಂಡಾಗ ಮಾತ್ರ ಅಂತ ಇವತ್ತು ಯಾರಿಗೂ ಅನುಮಾನ ಉಳಿದಿಲ್ಲ, ಯಾರಿಗೂ ಉಳ್ಕೊಂಡಿಲ್ಲ. ಜಗತ್ತಿನ ಅನೇಕ ಮತಪಂಥಗಳಿಗೆ ಈ ಸೈಕಲ್ ಬಗ್ಗೆನೇ ಅನುಮಾನ ಇದೆ. ಅನೇಕ ಮತಪಂಥಗಳು ಹುಟ್ಟಿದ ವ್ಯಕ್ತಿ ಸಾಯ್ತಾನೆ, ಸತ್ಮೇಲೆ ಒಂದಿನ ಭಗವಂತ ಬಂದು ಮತ್ತೆ ಎಬ್ಬಿಸಿ ಅವ್ರಿಗೆ ಶಿಕ್ಷೆ ಕೊಡ್ತಾನೆ ಅಂತ ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಈ ವಿಚಾರ ಕೇಳಿದಾಗ. ಹುಟ್ಟಿದ ವ್ಯಕ್ತಿ ಸತ್ತ ಮೇಲೆ ಗೋರಿಯಲ್ಲಿ ಮಲಗಿಸಲಾಗುತ್ತೆ. ಅವನು ಒಂದು ಫೈನ್ ಡೇ ಎಬ್ಬಿಸಿ ಪರ್ಮನೆಂಟ್ಲಿ ನರಕ, ಇಲ್ಲ ಪರ್ಮನೆಂಟ್ಲಿ ಸ್ವರ್ಗ. ಭಗವಂತ ಹೇಳಿರೋ ಕೆಲಸ ಮಾಡಿದ್ರೆ ಸ್ವರ್ಗ, ಇಲ್ಲ ಅಂದ್ರೆ ನರಕ ಅಂತ. ನನ್ ಬಹಳ ಬಾರಿ ಯೋಚನೆ ಆಗೋದು, ನಾನು ತಪ್ಪು ಮಾಡಿದ್ದೀನಪ್ಪ, ನರಕಕ್ಕೆ ಹೋಗಿದ್ದೀನಿ, ತಿದ್ದುಕೊಳ್ಳಿಕ್ಕೆ ಅವಕಾಶ ಯಾವಾಗ? ಭಗವಂತ ಇಷ್ಟೊಂದು ಕ್ರೂರಿ ಆಗ್ಬಿಡದ? ಭಗವಂತ ಇಷ್ಟೊಂದು ಕ್ರೌರ್ಯತನ ತೋರಿಸೋದ? ಆದ್ರೆ ನನ್ನ ಧರ್ಮ ಹೇಳ್ತು, ಈ ಬಾರಿ ಜನ್ಮದಲ್ಲಿ ಮೋಕ್ಷ ಸಿಗಲಿಲ್ಲ ತಾನೆ, ಟೆನ್ಷನ್ ತಗೋಬೇಡ, ಮತ್ತೊಂದು ಜನ್ಮ ಹುಟ್ಟಿ ಬರ್ತೀಯ, ಇದೆಲ್ಲ ಮುಗಿಸ್ಕೊಂಡು ಮತ್ತೊಂದು ಮೋಕ್ಷ ತಗೋಬೇಕು. ಈ ಪುನರ್ಜನ್ಮದ ಕಥೆ ಬಹಳ ಚೆನ್ನಾಗಿದೆ, ಬಹಳ ವಿಚಿತ್ರವಾಗಿದೆ. ನಮ್ಮ ಹಾಸ್ಟೆಲ್ ಹುಡುಗ ಓದ್ತಿದ್ದ, ಯಾವ್ದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನು SSLC ಎಕ್ಸಾಮ್ ಬರ್ದ, ರಿಸಲ್ಟ್ ಬಂದಿರಲಿಲ್ಲ ಇನ್ನು. ಅವನಿಗೆ ಗ್ಯಾರಂಟಿ ಗೊತ್ತಿತ್ತು ಫೇಲ್ ಆಗ್ತೀನಿ ಅಂತ. ಹಂಗಂತ ತಾನೇ ಊಹೆ ಮಾಡ್ಕೊಂಡಿದ್ದ. ಒಬ್ಬನೇ ಏನ್ ಮಾಡ್ದ, ನಂದಿ ಬೆಟ್ಟಕ್ಕೆ ಹೋದ. ಇವನು ಒಳ್ಳೆ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಇದನ್ನು ತಮಾಷೆ ಮಾಡ್ತಿರ್ತಾರೆ ಎಲ್ರು ಅವನಿಗೆ. ಅವನು ಒಳ್ಳೆ ಕಂಪನಿ ಕೆಲ್ಸಕ್ಕೆ ಸೇರ್ಕೊಂಡ, ಕೆಲ್ಸಕ್ಕೆ ಹೋದ, ಈಗಿದ್ದಾನೆ. ಬಟ್ ಆಗ ಅವನು ನಿಶ್ಚಯ ಮಾಡಿದ, ನಂದಿ ಬೆಟ್ಟಕ್ಕೆ ಹೋಗಿ, ಎಲ್ಲರೂ ಹೇಳ್ತಾರೆ ಟಿಪ್ಪು ಡ್ರಾಪ್ ಅಲ್ಲಿ ಸಾಯ್ಬೇಕು ಅಂತ ಹೇಳಿ ಟಿಪ್ಪು ಡ್ರಾಪ್ ಅನ್ನು ಹುಡುಕೊಂಡು ಹೋಗಿ ನಿಂತ್ಕೊಂಡ. ಅಲ್ಲೊಂದ ಜನ ಇದ್ರು, ಅವ್ರು ಹೋಗ್ಲಿ ಅಂತ ಕಾಯ್ತಾ ಇದ್ದ. ಸಾಯಂಕಾಲ 4:30-5 ಗಂಟೆಗೆ ಅಲ್ಲಿ ಕಾವಲು ಕಾಯ್ತಿದ್ದಂತ ವಯಸ್ಸಾದವರೊಬ್ರು ಅವನ ಹತ್ರಕ್ಕೆ ಬಂದ್ರು. ಗೊತ್ತಾಯ್ತು ಅವ್ರಿಗೆ, ಮುಖ ನೋಡಿದ ತಕ್ಷಣ. ಇದ್ರದ್ದು 2 ಜನ ನೋಡಿದಾರೆ. ಮುಖ ನೋಡಿದ ತಕ್ಷಣ ಸಾಯೋದಕ್ಕೆ ಸಿದ್ಧವಾಗಿದ್ದಾನೆ ಗೊತ್ತಾಯ್ತು. ಹತ್ತಿರಕ್ಕೆ ಹೋದ್ರು, ಮಗು ಎಕ್ಸಾಮ್ ರಿಸಲ್ಟ್ ಆಗ, ಅವ್ನು ನಿಮ್ಗೇನ್ ಗೊತ್ತಾಯ್ತು ಅಂತ. ಅವ್ರಂದ್ರು ಈ ತರ ಬಹಳ ಜನ ಬಂದಿದ್ದಾರೆ. ಇಲ್ಲ, ನಾನ್ ಮಾತ್ರ ಡಿಸೈಡ್ ಮಾಡಿದ್ದೀನಿ ಅಂತ. ನಾನು ಹೇಳಿದೆ, ನಾನೇನು ಬೇಡ ಅಂತ ಹೇಳಿದ್ರು. ಖಂಡಿತ ಹೋಗು, ಆದ್ರೆ ಹೋಗೋಕ್ಕಿಂತ ಮುಂಚೆ ಸುಮ್ಮನೆ ಒಂದು ಆಲೋಚನೆ ಮಾಡುವಂದ್ರು. ಕೇಳಿದ ಏನೋ ಸ್ವಲ್ಪ ವಿಶ್ವಾಸ ಬಂತು ಅವನಿಗೆ. ವಿರೋಧ ಮಾಡಿದ್ರೆ ಓಡೋಕ್ ಬಂದ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಇಷ್ಟು ಹೇಳಿದ್ರೆ ಸ್ವಲ್ಪ ವಿಶ್ವಾಸ ಬಂತು. ಹೇಳಿ ಏನು ಅಂತ. ಅವ್ರು, ನೋಡಪ್ಪ ನೀನ್ ಯಾಕೆ ಇವಾಗ ಸಾಯ್ತಾ ಇದೆಯಾ ಹೇಳು. ನನಗ LKG ಮುಗಿಸ್ಕೊಂಡೆ, 1, 2, 3, 4 ಎಲ್ಲ ಒದ್ದಾಡಿ SSLC ಬಂದಿದ್ದೀನಿ. ಬೇಡ ಅಂದ್ರೆ ನಮ್ಮ ಅಪ್ಪ ಸ್ಕೂಲಿಗೆ ಕಳಿಸ್ತಾರೆ. ನಾನು ಫೇಲ್ ಆಗೋದು ಗ್ಯಾರಂಟಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ರಂದ್ರು, ನೋಡಿ ಏನ್ ಪ್ರಾಬ್ಲಮ್ ಅಂದ್ರೆ ನಿನಗೆ ಸಾಯ್ತೀನಿ ಅಂತ ಇಟ್ಕೋ, ರಿಸಲ್ಟ್ ಬರುತ್ತೆ, ಫೇಲ್ ಆಗಿರ್ತೀಯ ಸರಿ, ಅಕಸ್ಮಾತ್ ಬದುಕಿದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರ್ ಪಾಸ್ ಆಗ್ಬಿಡ್ಬೋದು. ಅಕಸ್ಮಾತ್ ನಿನಗೆ ಸುತ್ತೋಗ್ಬಿಟ್ರೆ ಮತ್ತೊಂದು ಜನ್ಮ ಹುಟ್ಟು ಬರ್ಬೇಕು, ಮತ್ ಅದೇ LKG, ಮತ್ UKG, ಮತ್ 1, ಮತ್ 2, ಮತ್ 10ನೇ ಕ್ಲಾಸ್ ಹೋಗ್ಬೇಕಲ್ಲ. ಹಂಗಂದ ತಕ್ಷಣ ನಾನು ಬೇಕಿದ್ರೆ ಇನ್ನೊಂದ್ಸಲ SSLC ಪಾಸ್ ಮಾಡ್ತೀನಿ, ಮತ್ ಇಷ್ಟು ಓದಲ್ಲ ನಾನು ಅಂತ ವಾಪಸ್ ಮನೆಗೆ ಬಂದ SSLC ಪಾಸ್ ಆಗ್ಬಿಟ್ಟಿದ್ದಪ್ಪ. ಅವನಿಗೆ ಒಳ್ಳೆ ಕೆಲಸದಲ್ಲಿದ್ದಾನೆ. ತಮಾಷೆ ಮಾಡೋದು ಯಾವಾಗ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಭಾರತ ಬದುಕಲಿಕ್ಕೆ ಒಂದು ವಿಶ್ವಾಸವನ್ನ ತುಂಬಿಕೊಡುತ್ತೆ. ಜಗತ್ತಿನಲ್ಲಿ ಯಾರಿಗಾದ್ರೂ ಇವತ್ತು ಅತ್ಯಂತ ನೋವಿಗೆ ಒಳಗಾಗಿ, ದುಃಖಕ್ಕೆ ಒಳಗಾಗಿ, ಸಾಯುವ ಸ್ಥಿತಿಯಲ್ಲಿದ್ರೂ ಕೂಡ ಅವನಿಗೆ ಬದುಕಲು ವಿಶ್ವಾಸ ಕೊಡಬಲ್ಲಂತ ಏಕೈಕ ಪಂಥ ಯಾವುದಾದ್ರೂ ಇದ್ರೆ ಅದು ಸನಾತನ ಧರ್ಮ ಅಂತ. ಈ ಕಾರಣಕ್ಕೋಸ್ಕರ ಸನಾತನ ಧರ್ಮ ಆಗಬೇಕು. ಹೀಗಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಈ ರೀತಿ ಬರ್ತಾರೆ.
ಉಪನಿಷತ್ತಿನ ಕುರಿತಂತೆ ನಾವು ನೀವು ಏನು ಆಲೋಚನೆ ಮಾಡ್ತೀವೋ ಗೊತ್ತಿಲ್ಲ. ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂತರುಗಳೆಲ್ಲ ಉಪನಿಷತ್ತಿನ ಕುರಿತಂತೆ ಹೀಗೆ ಆಲೋಚನೆ ಮಾಡ್ತಾರೆ. ಶೋಪನ್ ಹೌವರ್, ನಾನು 1000 ಬಾರಿ ಅವರ ಬಗ್ಗೆ ಹೇಳಿದ್ದೀನಿ. ನನ್ ಬಹಳ ಇಷ್ಟ ಆಗುವಂತ ದಾರ್ಶನಿಕ ಆತ ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಗಣಿಸಲ್ಪಡುವಂತವನು. ಎಲ್ಲ ದರ್ಶನಕಾರರ ಎಲ್ಲ ತತ್ವಶಾಸ್ತ್ರಜ್ಞರ ಮಾತುಗಳನ್ನು ಓದಿದ ಶೋಪನ್ ಹೌವರ್ ಅದೊಮ್ಮೆ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದ ನಂತರ ಒಂದು ಟೆನ್ಷನ್ ಇದ್ದಂತೆ. ಅವನು ತನ್ನ ಊರಿನ ತೋಟಕ್ಕೆ ಹೋಗಿ ಕೂತಿದ್ದ. ತೋಟದ ಮಾಲಿ ಬಂದ, ಶೋಪನ್ ಅವರ ಪಕ್ಕದಲ್ಲಿ ಕೂತ್ಕೊಂಡ. ಸಂಜೆ 6 ಗಂಟೆಗೆ ಎಲ್ಲರೂ ಹೋದ್ರು, ಬೀಗ ಹಾಕಬೇಕು. ಶೋಪನ್ ಹೋಗ್ಲೇ ಇಲ್ಲ, ಏನ್ ಮಾಡ್ಬೇಕು ಅಂತ ಶೋಪನ್ ಅವರ ಪಕ್ಕಕ್ಕೆ ಬಂದು ನಿಂತ್ಕೊಂಡು ಶೋಪನ್ ಅವ್ರನ್ನ ಕೇಳ್ತಾನೆ, ಸರ್ ತಾವ್ಯಾರು? ಶೋಪನ್ ಒಂದ್ಸಲ ಆಕಾಶ ನೋಡ್ತಿದ್ದು ಗಾಬರಿಯಾಗಿ, ವಾಹ್, ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ದೆ ನಾನು ಅಂತ. ಮಾಲೀಕ್ ಸ್ವಲ್ಪ ತಲೆ ಕೆಡ್ತು, ಏನ್ ತಲೆಗೆಲ್ಲ ಕೆಟ್ಟಿದ್ಯಾ ಅವನಿಗೆ? ನೋಡ್ಲಿಕ್ಕೆ ಇಷ್ಟು ಡೀಸೆಂಟ್ ಆಗಿ ಕಾಣ್ತಾನೆ ಮನುಷ್ಯ. ತಾವ್ ಯಾರು ಅಂದ್ರೆ ಇದೇ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದೆ ಅಂತವಲ್ಲ. ಸರ್ ನೀವ್ಯಾರೋ ನನ್ಗೆ ಗೊತ್ತಾಗ್ಬೇಕು ಅಂತ. ಶೋಪನ್ ಅವ್ರು ಹೇಳ್ದ, ಹೋಗ್ಲಿ ನೀನ್ ಯಾರು ಅಂತ ಅದನ್ನು ಗೊತ್ತಿದ್ಯೇನಪ್ಪ, ನೀನ್ ಯಾರು ಅಂತ ಹೇಳು, ನಾನು ಯಾರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಅಂತ. ಈ ಮಾಲಿ ಹೇಳ್ದ, ನನ್ ಮಾಲಿ ಸರ್. ಅದಲ್ಲಪ್ಪ, ನೀನ್ ಮಾಲಿ ಅಂತ ಗೊತ್ತು, ನೀನ್ ಯಾರು ಅಂತ ಹೇಳು ಅಂತ. ಇನ್ನೂ ತಲೆಗಟ್ಟು, ಸರ್ ದಯವಿಟ್ಟು ಗೊತ್ತಿಲ್ಲ ಸರ್, ನೀ ಎದ್ರೆ ಬೀಗ ಆಗ್ತೀನಿ ಅಂತ. ಶೋಪನ್ ಅವ್ರು ಹೇಳಿದ್ರಂತೆ, ಹೌದು ನಾನು ಭಾರತದಲ್ಲಿದ್ದಿದ್ರೆ ಮಾಲಿಗೂ ಉತ್ತರ ಕೊಟ್ಟಿರ್ತಿದ್ದ, ನಾನು ನನ್ನ ದೇಶದಲ್ಲಿದ್ದೀನಿ ಅಂತ ಶೋಪನ್ ಅವರು ಹೇಳಿದ್ರೆ. ಏನ್ ಸುಂದರವಾಗಿ ಮಾಡ್ತಾರೆ. ಈ ಮಾತು ನನಗೆ ಮೊದಲನೇ ಬಾರಿ ಓದಿದಾಗ ಅರ್ಥ ಆಗ್ಲಿಲ್ಲ. ಸ್ವಾಮಿ ವಿವೇಕಾನಂದರು ರಾಜಯೋಗದಲ್ಲಿ ಯುರೋಪಿಯನ್ ಜನರ ನಡುವೆ ಕೂತ್ಕೊಂಡು ಮಾತಾಡ್ತಾ ಹೇಳ್ತಾರೆ, ನಾನು ಪ್ರಾಣಾಯಾಮ ಮಾಡಿ ಉಸಿರನ್ನ ಹೀಗೆ ಹೇಳ್ಕೊಳ್ಳಿ ಹಾಗೆ ಹೇಳ್ಕೊಳ್ಳಿ ಅಂತಂದ್ರೆ ನೀವು ಒದ್ದಾಡ್ಬಿಡ್ತೀರಿ. ಆದ್ರೆ ನಮ್ಮ ದೇಶದಲ್ಲಿ 4ನೇ ಕ್ಲಾಸಿನ ಮಗುವನ್ನು ಕೂರಿಸ್ಕೊಂಡಿದ್ದನ್ನು ಹೇಳಿದ್ರು ಕೂಡ ಅದು ಮಾಡುತ್ತೆ. ಯಾಕೆಂದ್ರೆ ಅದರ ರಕ್ತದೊಳಗೆ ಯೋಗ ಹರಿತಾ ಇದೆ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ನಮ್ಮ ರಕ್ತದೊಳಗೆ ಇರುವಂತ ಮಾತು ನಾವು ಮುಚ್ಚಿಕೊಂಡಿದ್ದೀವಿ ಅಷ್ಟೇ ಅದನ್ನ. ಈ ಕಾರಣಕ್ಕೋಸ್ಕರ ಇಡೀ ಜಗತ್ತಿಗೆ ವ್ಯಾಪ್ತವಾಗಿದ್ದ ಭಾರತ ಪ್ರತಿ ಹಂತದಲ್ಲೂ ಕೂಡ ತನ್ನ ವ್ಯಾಪ್ತಿಯನ್ನ ಈ ದಿಕ್ಕಿನಲ್ಲೇ ಕೊಟ್ಟಿದ್ದು. ಋಷಿಗಳ ಕಾಲ ಮುಗಿತು, ಭಾರತ ಲಿಟಿರೇಷನ್ ಆಯ್ತು ಅಂತ ನಾನು ಈ ಯುಗಗಳ ಕಲ್ಪನೆ ನೋಡಿದಾಗ ಅಚ್ಚರಿಗೊಳಗಾಗ್ತೀನಿ. ಹೆಂಗಿದೆ ಯುಗಗಳ ಕಲ್ಪನೆ ಅಂತಂದ್ರೆ, ನಮ್ಮ ಒಂದು ದಿವಸ, ನಮ್ಮ ಒಂದು ವರ್ಷ, 360 ದಿನಗಳ ಈ ಒಂದು ವರ್ಷ ಇದೆಯಲ್ಲ, ದೇವತೆಗಳ ಒಂದು ದಿವಸ. ದೇವತೆಗಳ ಒಂದು ವರ್ಷ ಲೆಕ್ಕ ಹಾಕೊಳ್ಳಿ, ನಮ್ಮ ಒಂದು ವರ್ಷ, ದೇವತೆಗಳ ಒಂದು ದಿವಸ. ದೇವತೆಗಳ ಒಂದು ವರ್ಷ ಅಂದ್ರೆ ನಮ್ಮ 360 ವರ್ಷ, ಬ್ರಹ್ಮನ ಒಂದು ದಿವಸ ಆಲ್ಮೋಸ್ಟ್. ಈ ಬ್ರಹ್ಮನ 1000 ವರ್ಷ ಆದಾಗ ಒಂದು ಸತ್ಯಯುಗ ಕಂಪ್ಲೀಟ್ ಆಗುತ್ತೆ. ಇದರ ಡಬಲ್ ತ್ರೇತಾಯುಗ, ರಾಮನ ಕಾಲ 2000 ದೇವ ವರ್ಷ ಅಂತ ಕರೀತಾರೆ ಅದನ್ನ. ಇದರ 3 ಪಟ್ಟು ಅಂದ್ರೆ 2000 ನಂತರ 1000 ಆಡ್ ಮಾಡಿದ್ರೆ ಅದು ಕೃಷ್ಣನ ಕಾಲ, ಅದಕ್ಕೆ 1000 ಆಡ್ ಮಾಡಿದ್ರೆ ನಮ್ಮ ಕಾಲ. ಯಾರಾದ್ರೂ ಪ್ರಳಯ ಅಂತ ಹೇಳಿದ್ರೆ ನಂಬೇಡಿ, ಇನ್ನು ದೀರ್ಘಕಾಲದ ಯಾತ್ರೆ ಇದೆ ನಮ್ಗೆ. ಎಷ್ಟು ದೀರ್ಘಕಾಲ ಇದೆ ಅಂತಂದ್ರೆ, ಸದ್ಯಕ್ಕೆ ನಾವು ಯಾರು ಮಾಸ ಸಾಯೋ ಸುದ್ದಿಯಲ್ಲಿಲ್ಲ. ಸತ್ರ ಒಬ್ಬೊಬ್ಬರೇ ಸಾಯ್ಬೇಕು ಹೊರತು ಮಾಸಾಗಿ ನಾವೇನು ಹೋಗಲ್ಲ. ಯಾರು ಹೇಳಿದ್ರು ನಂಬೋ ಅಗತ್ಯ ಇಲ್ಲ. ಯಾವ ಟಿವಿಯಲ್ಲಿ ಜ್ಯೋತಿಷ್ಯ ಹೇಳಿದ್ರು ಮುಂದಿನ ತಿಂಗಳಲ್ಲಿ ಪ್ರಳಯ ಆಗೋಗ್ಬಿಡುತ್ತೆ, ಈಗಲೇ ಇತ್ತೀಚೆಗೆ ಒಬ್ರು ಜ್ಯೋತಿಷ್ಯ ಹೇಳಿದ್ರಂತೆ, ಟಿವಿಯಲ್ಲಿ ಪ್ರಸಾರ ಮಾಡ್ಲಿಲ್ಲ, ಅದರ ಪ್ರೊಡ್ಯೂಸರ್ ನನಗೆ ಹೇಳ್ತಿದ್ರು, ಹೇಳಿದ್ರಂತೆ ಜ್ಯೋತಿಷ್ಯ ಹೇಳ್ತಾ ತುಂಬಾ ಫೇಮಸ್ ಜ್ಯೋತಿಷ್ಯ, ಅವ್ರ ಹೆಸರು ಅಂದ್ಬಿಟ್ಟು ನೀನೆಲ್ಲ ಹೇಳ್ತೀನಿ ನಾನು. ಆ ಜ್ಯೋತಿಷ್ಯ ಹೇಳಿದ್ರಂತೆ, ನೀವೇನೇ ಮಾಡಿ ಈ ಬಾರಿ ಗಣೇಶನ ಹಬ್ಬ ಹತ್ರ ಬಂದ ತಕ್ಷಣ ಎಲ್ಲಿಂದಾದ್ರೂ ಗಣೇಶ ಕದ್ಕೊಂಡು ಪೂಜೆ ಮಾಡಿ ಅಂದ್ರಂತೆ. ಯಾವ ಕರ್ಮ. ಅವ್ರೇನಾದ್ರೂ ಈ ಮಾತನ್ನು ಹೇಳಿದ್ರು ಪ್ರಸಾರ ಆಗ್ಬಿಟ್ರೆ, ಅವರ ದೇವರಂತೆ ನಂಬಿಕೊಂಡಿರುವಂತ ಜನ ಎಲ್ಲೆಲ್ಲಿ ಸಾಧ್ಯವೋ ಕಲ್ಲುಗಳನ್ನ, ಗಣಪನನ್ನ ಕಿತ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಎಲ್ಲಿ ಸಾಕ್ತಾರೋ ದೇವರೇ ಬಲ್ಲ. ಏನ್ ದುರಂತ ಇದು. ಆದ್ರೆ ವಾಸ್ತವವಾಗಿ ಭಾರತದ ಕಲ್ಪನೆ ಇದೆಯಲ್ಲ, ಈ ಕಲಿಯುಗ ತುಂಬಾ ದೀರ್ಘಕಾಲದ್ದು. ಆದ್ರೆ ಪ್ರತಿ ಯುಗದಲ್ಲೂ ಕೂಡ ಗುರುವಾಗಿ ನಿಲ್ಲಬಲ್ಲಂತ ಸಾಮರ್ಥ್ಯವನ್ನು ಭಾರತ ತೋರಿಸಿದೆ. ಯೋಚನೆ ಮಾಡಿ, ರಾಮನ ಯುಗ ಇತ್ತಲ್ಲ, ರಾಮ ಎಷ್ಟು ಅದ್ಭುತವಾದ ಕಾಲವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದ ಅಂತಂದ್ರೆ, ರಾಮನ ಯುಗವನ್ನ ಇವತ್ತಿಗೂ ಕೂಡ ಜಗತ್ತು ನೆನಪಿಸಿಕೊಳ್ಳುತ್ತೆ. ಇಂಡೋನೇಷ್ಯಾಕ್ಕೆ ಹೋದ್ರೆ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತ ಹಬ್ಬ ರಾಮನವಮಿ ಅಂತ ಕಳೆದ 5-6 ವರ್ಷಗಳ ಹಿಂದೆಯೂ ಕೂಡ ನಾನು ಕೇಳಿದ್ದೆ. ನೀವು ಕಾಂಬೋಡಿಯಾಕ್ಕೆ ಹೋದ್ರೆ, ಕಾಂಬೋಡಿಯಾ ಭಾಗದಲ್ಲಿ ರಾಮೋತ್ಸವ ಹೆಂಗೆ ನಡೆಯುತ್ತೆ ಅಂತಂದ್ರೆ, ಅಲ್ಲಿನ ಮಕ್ಕಳಿಗೆ ರಾಮ ಅನ್ನೋ ಹೆಸರು ನೀಡಬೇಕಾದ್ರೆ ತಂದೆ ತಾಯಿಗಳು ಹೆಮ್ಮೆ ಪಡ್ತಾರೆ ಅಂತ ಕಾಂಬೋಡಿಯಾ ದೇಶದ ಜನರ ಕುರಿತಂತೆ ಮಾತನಾಡ್ಕೊಳ್ತಾರೆ. ಈ ದೇಶದಲ್ಲಿ ಆಂಜನೇಯನ ವೇಷ ಹಾಕೊಳ್ಳಿಕ್ಕೆ ನಾವು ನಾಚಿಕೆ ಪಟ್ಕೋತೀವೇನೋ. ಬೆಂಗಳೂರಿನಿಂದ ನನ್ನ ಸ್ನೇಹಿತೆಯೊಬ್ರು ಕಾಂಬೋಡಿಯಾಕ್ಕೆ ಹೋದವರು ನನ್ಗೆ ಹೇಳ್ತಿದ್ರು, ಚಕ್ರವರ್ತಿ ಕಾಂಬೋಡಿಯಾದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ರಾಮನ ಉತ್ಸವ ಅಂತ ಅಲ್ಲಿ ತಿಂಗಳುಗಟ್ಟಲೆ ಆಚರಣೆ ಮಾಡ್ತಾರೆ. ತಿಂಗಳುಗಳ ಕಾಲ ರಾಮನ ಉತ್ಸವ ಮಾಡ್ತಾರಂತೆ, ರಾಮೋತ್ಸವ. ಆ ಉತ್ಸವದಲ್ಲಿ ಮಕ್ಕಳಿಗೆ ಯಾರು ತುಂಬಾ ಅತ್ಯಂತ ಪ್ರೀತಿ ಪಾತ್ರನು ಅಂತ ಕೇಳಿದ್ರೆ ಆಂಜನೇಯ ಅಂತೆ. ಆಂಜನೇಯನ ವೇಷ ಹಾಕೊಳ್ಳೋದು ಖುಷಿಯೋ ಖುಷಿ ಅಂತ ಅವ್ರಿಗೆ. ಎಲ್ಲ ಕಡೆ ಆಂಜನೇಯನ ವೇಷ ಹಾಕೊಂಡು ತಿರುಗಾಡ್ತಾರೆ ಅಂತ. ಜಗತ್ತಿನ ಅನೇಕ ಭಾಗಗಳಲ್ಲಿ ಇವತ್ತಿಗೂ ಕೂಡ ರಾಮನ ಕುರಿತಂತೆ ಅತ್ಯಂತ ಶ್ರೇಷ್ಠವಾದ ಪರಿಕಲ್ಪನೆ ಇದೆ. ರಾಮ
ಯಾಕೆ ಅಂತಂದ್ರೆ ರಾಮ ಬದುಕಿದ್ದಂಗೆ ಅಂತ ಮಾತಾಡಿದ್ರಲ್ಲ, ರಾಮ ಮಾತಾಡಿದ್ದು ಕಡಿಮೆ. ರಾಮ ಬದುಕಿದ್ದು ಹೆಂಗೆ ಅಂತಂದ್ರೆ ಎಷ್ಟು ಪ್ರೀತಿಯನ್ನ ಜಗತ್ತಿಗೆ ತೋರಿಸಿಕೊಟ್ಟ ಅಂದ್ರೆ ತಂದೆ ತಾಯಿಯನ್ನ ಪ್ರೀತಿಸೋದು ಹೇಗೆ, ಗೌರವಿಸೋದು ಹೇಗೆ ಅಂತ ತೋರಿಸಿಕೊಟ್ಟ. ಯಾರಿಗೂ ಅನುಮಾನ ಇಲ್ಲ ಇದರಲ್ಲಿ. ತಂದೆ ನೀನು ಸಾಮ್ರಾಜ್ಯ ಬಿಟ್ಟು ಹೋಗಬೇಕು, ನಾಳೆ ಪಟ್ಟಾಭಿಷಕ್ತನಾಗಿರ್ಬೇಕು ಆಗ್ಬೇಕಾಗಿತ್ತು, ನೀನು ಬಿಟ್ಟು ಹೊರಡಬೇಕು ಅಂದಾಗ ರಾಮ ಮರು ಮಾತಾಡ್ಲಿಲ್ಲ. ಎಲ್ಲ ತಯಾರಿ ಮಾಡ್ಕೊಂಡಿದ್ದ ಪಟ್ಟಾಭಿಷಿಕ್ತನಾಗೋದಕ್ಕೆ. ಇವತ್ತಿನ ದಿನ ಕರೆದು ನಾಳೆ ಪಟ್ಟಾಭಿಷಿಕ್ತನಾಗಬೇಕು, ಇವತ್ತು ತಂದೆ ಹೋಗು ಅಂತಂದ್ರೆ ಪಟ್ಟಾಭಿಷೇಕಕ್ಕೆ ತಯಾರು ಮಾಡ್ಕೊಳ್ತಿದ್ದ ರಾಮ ಕಾಡಿಗೆ ಹೋಗ್ಲಿಕ್ಕೆ ಏನೇನು ತಯಾರಿ ಇರಬೇಕು ಆ ತಯಾರಿ ಮಾಡ್ಕೊಂಡಲ್ಲ. ಸಾಧ್ಯನಾ ಅಂತ ಯೋಚನೆ ಮಾಡಿ. ಯಾವಾಗ ಸಿಎಂ ಆಗೋರಿಗೆ ಅಪ್ಪನ ಮಾತು ದಿಗ್ಗರಿಸಿ ಬಂದು ಬೇರೆ ಪಾರ್ಟಿ ಜೊತೆಗೆ ತಾನು ಹೆಂಗೆ ಮಿಂಗಲ್ ಆಗ್ಬೇಕು ಅಂತ ಗೊತ್ತಾಗುತ್ತೆ. ತಂದೆ ಜೊತೆ ಬದುಕು ನೋಡ್ಬೋದು ಬಹಳ ಕಷ್ಟ, ತಂದೆ ಮಾತಾಡ್ತೀನಿ ಬಹಳ ಕಷ್ಟ. ಸುಮ್ಮನೆ ನಾನು ಎಕ್ಸಾಂಪಲ್ ಕೊಡ್ತಿರೋದಷ್ಟೇ, ಏನು ತಪ್ಪು ತಿಳ್ಕೊಳ್ಬೇಡಿ. ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದ್ರೆ ಈ ಕುರ್ಚಿಯ ಬಯಕೆಗಳು ಹೆಂಗಿರ್ತವೆ ಅಂತ. ಆದ್ರೆ ರಾಮ ಆವತ್ತಿನ ದಿನ ಇಡೀ ಭರತ ಖಂಡದ ಚಕ್ರವರ್ತಿ ಆಗುವಂತ ಅವಕಾಶವನ್ನ ಧಿಕ್ಕರಿಸಿದ. ಯಾಕೆಂದ್ರೆ ನಮ್ಮಪ್ಪನಿಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು. ಅಮ್ಮ ಹೇಳಿದ್ಲು, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಕಣಪ್ಪ, ನೀನಿಲ್ಲದ ಈ ಅಯೋಧ್ಯೆ ನನಗೆ ಹಾಕ್ಬೇಕು ಅಂತಂದ್ರೆ ನೀನು ನನ್ನ ಜೊತೆ ಬಂದ್ರೆ ಅಪ್ಪನ ಪ್ರೀತಿಯಿಂದ ನೋಡ್ಕೊಳ್ಳೋರು ಯಾರು ಕಣೆ, ನೀನ್ ಈ ಕಾಲದಲ್ಲಿ ಅಪ್ಪನ ಜೊತೆ ಇರಬೇಕು ಅಂತ ಅಪ್ಪನ ಜೊತೆ ಅಮ್ಮನಿಗೆ ಇರುವಂತೆ ಮಾಡಿಸಿ ಬಂದ. ಎಲ್ಲಕ್ಕಿಂತಲೂ ನನ್ಗೆ ಶ್ರೇಷ್ಠ ಅನ್ಸಿದೇನು ಅಂದ್ರೆ ರಾಮ 14 ವರ್ಷದ ವನವಾಸವನ್ನು ಮುಗಿಸ್ಕೊಂಡು ಬಂದಾಗ ರಾಮ ಎದುರಿಗೆ ನಿಂತು ನೋಡ್ತಿದ್ದ. 3 ಜನ ತಾಯಂದಿರು ನಿಂತಿದ್ದಾರೆ. 3 ಜನ ತಾಯಂದಿರಲ್ಲಿ 1000 ಜನ ನೋಡ್ಕೊಂಡು ನಿಂತಿದ್ದಾರೆ. ರಾಮ ಏನ್ ಮಾಡ್ತಾನೆ ಅಂತ ಸ್ವಂತ ತಾಯಿ ಕೌಸಲ್ಯ ನೇರವಾಗಿ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಬೇಕಿತ್ತು. ಪುಣ್ಯಾತ್ಮ ನೇರವಾಗಿ ಹೋಗಿ ಕೈಗೆ ನಮಸ್ಕಾರ ಮಾಡಿ, ಅಮ್ಮ ಮನಸ್ಸಲ್ಲಿ ಏನು ಬೇಜಾರಿಟ್ಕೊಳ್ಬೇಡ, ನಾನು ನಿನ್ನ ಕೃಪೆಯಿಂದಾಗಿ ಅಯೋಧ್ಯೆ ಸಾಮ್ರಾಜ್ಯವನ್ನ ಲಂಕೆಯವರೆಗೂ ವಿಸ್ತಾರ ಮಾಡ್ಕೊಂಡು ಬಂದಿದ್ದೀನಿ. ಇವೆಲ್ಲವೂ ನಿನ್ನ ಆಶೀರ್ವಾದ ತಾಯಿ. ಪಟ್ಟಾಭಿಷಕ್ತನಾಗೋಕ್ಕಿಂತ ಮುಂಚೆ ವಿಸ್ತಾರ ಮಾಡ್ಲಿಕ್ಕೆ ನೀನು ಕೊಟ್ಟ ಕಲ್ಪನೆ ಅಂತ ಲಕ್ಷ್ಮಣನ ತಾಯಿಗೆ ಹೋಗಿ ಕಾಲಿಟ್ಟಿದ್ದ. ಯಾಕೆ ಅಂತ ಕೇಳಿದ್ರೆ ಲಕ್ಷ್ಮಣನ ತಾಯಿಗೆ ಹೇಳ್ತಾನೆ, ನೀನ್ ನಿನ್ ಮಗನನ್ನ ನನಗೋಸ್ಕರ ನನ್ನ ಜೊತೆ ಕಳಿಸ್ಕೊಟ್ಬಿಟ್ಟಿಯಲ್ಲ ಮಹಾತಾಯಿ ನೀನು ಅಂತ ಅವಳಿಗೆ ನಮಸ್ಕಾರ ಮಾಡಿದ. ಆಮೇಲೆ ಬಂದು ತನ್ನ ತಾಯಿಗೆ ನಮಸ್ಕಾರ ಮಾಡ್ತಾನೆ. ಯಾಕೆ ಗೊತ್ತೇನು, ತನ್ನ ತಾಯಿಗೆ ನಾನು ಹೆಂಗೂ ಸಂತೈಸಬಲ್ಲೆ, ಇವರಿಬ್ಬರಿಗೂ ಸಂತೈಸೋದು ಮುಖ್ಯ ಅಗತ್ಯವಾದ ಧರ್ಮವಾಗಿತ್ತು ಅಂತ ಎಂತ ಸುಂದರವಾದ ಆದರ್ಶವನ್ನ ಸಮಾಜಕ್ಕೆ ಕೊಟ್ಟ. ಏನಿಲ್ಲ, ಯಾವ್ದಾದ್ರೂ ಗಲಿಬಿಲಿಯ ಸಮಸ್ಯೆಗಳು ಬಂದಾಗ ಒಮ್ಮೆ ಗೊತ್ತಿದ್ದ ರಾಮಾಯಣವನ್ನು ನೆನಪಿಸ್ಕೊಂಡು ರಾಮ ಈ ಹೊತ್ತಿನಲ್ಲಿ ಏನ್ ಮಾಡಿದ್ದ ಅಂತ ನೀವು ಆಚರಣೆ ಮಾಡಿ ಸಮಾಜದಲ್ಲಿ ನೀವು ರಾಮನಾಗೋದಕ್ಕೆ ಹತ್ತಿರ ತಲುಪ್ತೀರಿ ಅಂತ. ಇಷ್ಟೇ ರಾಮ ಕೊಟ್ಟಿರುವಂತ ಆದರ್ಶಗಳು. ಹಿಂಗಾಗಿ ಇಡೀ ಜಗತ್ತು ಫಾಲೋ ಮಾಡುತ್ತೆ. ಭ್ರಾತೃತ್ವದ ಪ್ರೇಮ ಹೆಂಗ್ ತೋರಿಸ್ದ, ತಮ್ಮನಿಗೋಸ್ಕರ ಸಾಮ್ರಾಜ್ಯವನ್ನು ಬಿಟ್ಕೊಟ್ಟ. 14 ವರ್ಷ ಮುಗಿದಾಗ ತಮ್ಮ ಹೇಳಿಗಳಿಸಿದ್ದ ಭರತ 14 ವರ್ಷ ಮುಗಿದು ಒಂದೇ ಒಂದು ದಿನ ಕಳೆದ್ರು ನಾನು ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ, ನೀನ್ ಬರ್ಲೇಬೇಕು ಆ ಕ್ಷಣಕ್ಕೆ ಅಂತ. ಅವ್ನು ಹೋಗ್ಬಿಡ್ಬೋದಿತ್ತು, ತಮ್ಮನ್ನ ಇಳಿಸಿ ನಾನು ಕೂತ್ಕೊಳ್ತೀನಿ ಅಂತ ಹೇಳ್ಬೋದಿತ್ತು. ಆದ್ರೆ ರಾಮನಿಗೆ ಎಲ್ಲೋ ಒಂದು ಮೂಲೆ ಅನುಮಾನ ಬಂತು. ಹನುಮಂತನ ಕಳಿಸ್ಕೊಟ್ಟ, ಹನುಮಂತ ಹೋಗು, ನೀನ್ ನೋಡ್ಕೊಂಡ್ ಬಾ, ನನ್ನ ತಮ್ಮನ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ನನ್ನ ಅಣ್ಣ ಬರದೆ ನಾನೇ ಇಲ್ಲಿ ಕೂತ್ಕೋಬೇಕು ಅಂತ ಆಸೆ ಇದ್ರೆ ವಾಪಸ್ ಹೋಗ್ಬಿಡೋಣ. ನಮಗ್ ಕಾಡಿನಲ್ಲಿ ರೂಢಿ ಇದೆ, ನನ್ನ ತಮ್ಮನಿಗೆ ಅದು ರೂಢಿ ಇಲ್ಲ ಅಂತ. ಏನು ಆದರ್ಶದ ಕಲ್ಪನೆ ಇದು. ಹನುಮಂತ ಹಂಗ ಅನ್ಕೊಂಡು ಹೋಗಿದ್ನಂತೆ. ಭರತ ಒಂದು ಅದ್ಭುತವಾದ ಪ್ರೇಮ ಅದು. ತನ್ನ ಅಣ್ಣನಂತೆ ತಾನು ಕೂಡ ನಾರು ಮಡಿ ಉಡ್ಕೊಂಡು ರಾಜ್ಯದಲ್ಲಿ ಬದುಕಿದ್ದ ಭರತ ಎದುರಿಗೊಂದು ಅಗ್ನಿಯನ್ನು ಸಿದ್ಧ ಮಾಡ್ಕೊಂಡು ಕಾಯ್ತಾ ಕೂತಿದ್ದ. ಸಮಯ ಮೀರ್ತಾ ಬಂದಿದೆ, ಅಣ್ಣ ಬರ್ತಾನೋ ಇಲ್ವೋ ನೋಡೋ ಬಿಡೋಣ ಅಂತ ಕಾಯ್ತಾ ಕೂತಿದ್ದ. ಹನುಮಂತನಿಗೆ ಇದನ್ನ ನೋಡಿ ಅವನು ಎಷ್ಟು ಭಾವುಕನಾಗ್ಬಿಟ್ಟ ಅಂತಂದ್ರೆ, ಗಣೇಶರು ಹೇಳ್ತಿದ್ರು ಈ ಮಾತನ್ನು ಬಹಳ ಸುಂದರವಾದ್ದು. ನಮ್ಮ ಆರ್ ಗಣೇಶರು ಹೇಳ್ತಿದ್ರು, ಹನುಮಂತ ಅದನ್ನ ನೋಡಿದ್ನಂತೆ, ನೋಡಿ ರಾಮನ ಬಳಿಗೆ ಹೋಗೋದು ಮರ್ತೋಗ್ಬಿಟ್ನಂತೆ. ಏನ್ ತಮ್ಮಪ್ಪ ಇವನು, ಅಣ್ಣ ಬರ್ಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಸಿದ್ಧನಾಗಿದ್ದಾನೆ ಅಂತ. ರಾಮ ಕಾದು 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 ಹನುಮಂತ ಬರ್ಲಿಲ್ಲ, ಅಲ್ಲೇ ಇದ್ದಾನೆ ಅಂತಂದ್ರೆ ನನ್ನ ತಮ್ಮ ತುಂಬಾ ಪ್ರೀತಿಯಿಂದ ನನಗೋಸ್ಕರ ಕಾಯ್ತಿರ್ಬೇಕು ಅಂತ ಭಾವಿಸಿಕೊಂಡು ರಾಜ್ಯಕ್ಕೆ ಹೋಗಿದ್ದಂತೆ. ಏನು ಕಲ್ಪನೆ ಅಂತ ಯೋಚನೆ ಮಾಡಿ. ಎಷ್ಟು ಸುಂದರವಾಗಿರುವಂತಹ ಕಲ್ಪನೆಗಳು, ಎಂತ ಶ್ರೇಷ್ಠ ಆದರ್ಶವನ್ನು ಕೊಟ್ಟರು. ಸಮಾಜವನ್ನ ಪ್ರೀತಿಸೋದು, ರಾಜ್ಯವನ್ನ ಪ್ರೀತಿಸೋದು, ಜನರನ್ನ ಪ್ರೀತಿಸೋದು, ಇವೆಲ್ಲರ ಆದರ್ಶವನ್ನ ಹೆಂಗ್ ಕೊಟ್ಟ ಅಂತಂದ್ರೆ ಜಗತ್ತಿಗೆ ಇಂಥ ಆದರ್ಶಗಳಿಗೆ ಗುರುವಾಗಿ ನಿಲ್ಲಬಲ್ಲವನು ಯಾರು ಅಂದ್ರೆ ಅನುಮಾನವೇ ಇಲ್ಲ, ಅದು ಭಾರತ ಕೊಟ್ಟಂತ ಶ್ರೇಷ್ಠ ಆದರ್ಶ. ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅನ್ನೋದಕ್ಕೆ ಅನುಮಾನವೇ ಇಲ್ಲ. ಹೀಗಾಗಿ ಶ್ರೀರಾಮನ ಕಾಲದಲ್ಲೂ ನಾವೇ ಗುರು. ಕೃಷ್ಣನ ಕಾಲದಲ್ಲಂತೂ ಹೇಳೋ ಅಗತ್ಯವೇ ಇಲ್ಲ. ಕೃಷ್ಣ ಅಂತೂ ಸಾಕ್ಷಾತ್ ಗುರುವೇ. ಗೀತಾಚಾರ್ಯ ಆಚಾರ್ಯನ ಜೊತೆಯಲ್ಲೇ ತಗೊಂಡ್ ಬಂದಿರು. ಕೆಲವರು ಹುಟ್ತಾ ತಗೊಂಡ್ ಬಂದ್ಬಿಡ್ತಾರೆ. ನೀವು ನೋಡಿರ್ಬೇಕು, ದರಾ ಬೇಂದ್ರೆ ಅವರಿಗೆ ಡಾಕ್ಟರೇಟ್ ಕೊಡ್ಬೇಕೋ ಬಿಡುವ ಅನ್ನೋ ಚರ್ಚೆ ಶುರುವಾಗಿತ್ತಂತೆ ಒಂದು ಯೂನಿವರ್ಸಿಟಿಯಲ್ಲಿ.
ಅವರಿಗೆ ಡಾಕ್ಟರೇಟ್ ಕೊಡಬೇಕು ಅಂತ ಕೆಲವರು, ಕೊಡಬಾರ್ದು ಅಂತ ಕೆಲವರು. ಅಂದ್ರೆ ಜಾತಿ ರಾಜಕಾರಣ ಇತ್ತು, ದರಾ ಬೇಂದ್ರೆ ಸ್ಟೇಟ್ ಫಾರ್ವರ್ಡ್ ಅಂತಿದ್ದು, ಕೊಡಬಾರ್ದು ಅಂತ ಒಂದಷ್ಟು ಜನ. ದರಾ ಬೇಂದ್ರೆ ಈ ಸುದ್ದಿ ಬಂದಾಗ ಯಾರೋ ಸುದ್ದಿ ಹೇಳಿದ್ರಂತೆ, ದರಾ ಬೇಂದ್ರೆ ಅವರೇ ನಿಮ್ಗೆ ಡಾಕ್ಟರೇಟ್ ಕೊಡಬೇಕು ಬೇಡವು ಅಂತ ಚರ್ಚೆ ನಡೀತಿದೆ ಅಂದಾಗ ನೀವೇನ್ರಯ್ಯ ಕೊಡೋದು, ದೇವ್ರು ಕೊಟ್ಟೆ ಕಳ್ಸ್ಯಾನ ಅಂದ್ರು. ದರಾ ಬೇಂದ್ರೆ ಅಂದ್ರೆ DR ಬೇಂದ್ರೆ ಅಂತ, ಡಾಕ್ಟರ್ ಬೇಂದ್ರೆ ಅಂತ ದೇವರೇ ಕೊಟ್ಟು ಕಳ್ಸ್ಯಾನ, ನೀವೇನ್ ಕೊಡ್ತೀವಿ ಹೋಗ್ರೆ. ಕೆಲವರು ಹುಟ್ಟ ಎಲ್ಲವನ್ನು ತಗೊಂಡು ಬಂದ್ಬಿಡ್ತಾರೆ. ಕೃಷ್ಣ ಹಂಗೆ, ಅವನು ಹುಟ್ಟಿನಿಂದಲೂ ಆಚಾರ್ಯನು. ಎಂತ ಆಚಾರ್ಯ ಅಂತಂದ್ರೆ ಬಹುಶಃ ಆತ ರಾಮನಂತೆ ಪಟ್ಟಾಭಿಷಿಕ್ತನಾಗ್ಬಿಟ್ಟಿದ್ರೆ ಕೌರವರು ಪಾಂಡವರು ಇಬ್ರು ಆಳ್ವಿಕೆ ಅವನು ಸೇವೆ ಮಾಡ್ಕೊಂಡು ಇದ್ಬಿಡ್ತಿದ್ರೇನೋ, ಆದ್ರೆ ಅವನ ಆಚಾರ್ಯ ಆಗಿರ್ತಿರ್ಲಿಲ್ಲ. ಆದ್ರೆ ತನ್ನ ಎದುರಿಗೆ ಕುಳಿತಿದ್ದಂತ ಕುರ್ಚಿಯನ್ನ, ಇಡೀ ಭರತಖಂಡವನ್ನು ಆಳುವಂತ ಕುರ್ಚಿಯನ್ನ ಪಕ್ಕಕ್ಕೆ ಸರಿಸಿ ತ್ಯಾಗಿಯಾದ ಮೇಲೇನೆ ಆಚಾರ್ಯ. ರಾಮ 14 ವರ್ಷ ವನವಾಸಕ್ಕೆ ಹೋಗದೆ ತಂದೆಯ ಮಾತನ್ನು ಧಿಕ್ಕರಿಸಿದ್ರೆ ಇವತ್ತು ಆಚಾರ್ಯ ಅಂತ ಗೌರವಿಸ್ತಿದ್ರೋ ಇಲ್ವೋ, ನಾವು ಗುರುಗಳು ಅಂತ ಕರಿತಿದ್ವೋ ಇಲ್ವೋ. ಯಾವತ್ತಿದು ಬೇಡ ಅಂತ ಧಿಕ್ಕರಿಸಿದ್ರಲ್ಲ ಆಚಾರ್ಯ ಪಟ್ಟಕ್ಕೇರಿದ್ರು ಅಂತ. ಭಾರತ ಹೀಗೆ ಬೇಡ ಅಂತ ಹೇಳಿದವರ ಒಟ್ಟು ರೂಪ. ಹೀಗಾಗಿ ಆತ ಮಾತಾಡಿದ 18 ಅಧ್ಯಾಯಗಳು ಇವತ್ತು ಎಷ್ಟರ ಮಟ್ಟಿಗೆ ಜಗದ್ವ್ಯಾಪಿಯಾಗಿ ನಿಂತಿವೆ ಅಂತಂದ್ರೆ, ಇವತ್ತು ಇಡೀ ಜಗತ್ತಿನಲ್ಲಿ ಭಗವದ್ಗೀತೆಯ ಬಗ್ಗೆ ಇನ್ಯಾವ ಮತಗ್ರಂಥಗಳ ಮೇಲೂ ಇಲ್ಲದೆ ಇಟ್ಟು ಚರ್ಚೆ ನಡೆಯುತ್ತೆ. ಬೇರೆ ಮತ ಗ್ರಂಥಗಳ ಮೇಲೆ, ಬಹುಶಃ ಕುರಾನ್ ಮೇಲೆ, ನಾನು ಅಪವಾದದ ದೃಷ್ಟಿಯಿಂದ ಹೇಳ್ತಿಲ್ಲ, ಸುಮ್ಮನೆ ಹೇಳ್ತಿರೋದು, ಕುರಾನ್ ಮೇಲೆ ಮತ್ತು ಬೈಬಲ್ ಮೇಲೆ ಆಯಾ ಮತ ಪ್ರಚಾರಕರೇ ತುಂಬಾ ಸುದೀರ್ಘವಾದ ಚರ್ಚೆ ನಡೆಸಬೇಕು. ಆದ್ರೆ ಭಗವದ್ಗೀತೆಯಲ್ಲಿ ಚರ್ಚೆ ನಡೆಸಬೇಕಾದ್ರೆ ಅಲ್ಲೊಬ್ಬ ಹಿಂದೂ ಇರಬೇಕು ಅಂತಾನೆ ಇಲ್ಲ. ಜಗತ್ತಿನ ಯಾವ ಮತದವನು ಬೇಕಿದ್ರು ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾಕಂದ್ರೆ ಅದು ಕೊಟ್ಟಿರುವಂತದ್ದು ಸಾರ್ವಕಾಲಿಕ ಮೌಲ್ಯಗಳು ಅಂತ ಜಗತ್ತಿಗೆ ಗೊತ್ತು. ನಾನು ತುಂಬಾ ಸಲ ಹೇಳಿರ್ಬೋದು. ಆದ್ರೆ ನನಗೆ ಶ್ರೀಕೃಷ್ಣನ್ ಕಂಡಾಗ ಬಹಳ ಹುಚ್ಚಿ ಯಾಕೆ ಅಂತಂದ್ರೆ, ಆತ ಯಾವತ್ತೋ ಹೇಳಿದ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗುತ್ತಲ್ಲ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಕೂಡ ಭಗವದ್ಗೀತೆ ಸ್ನಾನ ಆದ್ಮೇಲೆ ಓದಬೇಕಾಗಿರೋ ಗ್ರಂಥ ಅಂತ ತಿಳ್ಕೊಂಡಿದ್ದೆ. ನಮ್ದೆಲ್ಲ ಪಾರಾಯಣದ ಒಂದು ರೂಢಿ ಇದೆಯಲ್ಲ, ಅದನ್ನು ಸುಮ್ಮನೆ ಪಾರಾಯಣ ಮಾಡಬೇಕು, ತಪ್ಪೇನಿಲ್ಲ. ನಂಗೆ ಅಪಾರ ಗೌರವ ಇದೆ ಪಾರಾಯಣದ ಕುರಿತಂತೆ. ಆದ್ರೆ ಪಾರಾಯಣ ಅಂತ ಯಾವ್ದನ್ನು ಮಾಡ್ತೀವೋ ಅದನ್ನ ಜೀವನದಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತಿಲ್ಲ ಅಂತ ನಾವು ಭಾವಿಸ್ಬಿಡ್ತೀವಿ. ಇದೇ ದೊಡ್ಡ ಪ್ರಾಬ್ಲಮ್. ಓದಿ ಪಕ್ಕಕ್ಕೆ ಇಡಬೇಕಾಗಿರೋ ಗ್ರಂಥ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಕೆಲವು ಭಗವದ್ಗೀತೆಯನ್ನು ಓದ್ತಾ ಕೆಲವು ಜನರ ಸಂಪರ್ಕಕ್ಕೆ ಬಂದು ಹೆಂಗ್ ಅನ್ನಿಸ್ಲಿಕ್ಕೆ ಶುರುವಾಯ್ತು ಅಂದ್ರೆ, ಭಗವದ್ಗೀತೆ ಬರೀ ಪಾರಾಯಣ ಅಷ್ಟೇ ಅಲ್ಲ, ಭಗವದ್ಗೀತೆ ವ್ಯಕ್ತಿತ್ವ ನಿರ್ಮಾಣಕ್ಕೂ ಅತ್ಯಂತ ಸೂಕ್ತವಾದ ಗ್ರಂಥ ಅಂತ ನಾನು ಹಿಂಗ್ ಅನ್ಕೊಂಡಿದ್ರೆ, ಅಮೆರಿಕದ ಯೂನಿವರ್ಸಿಟಿ ಒಂದರಲ್ಲಿ ಮ್ಯಾನೇಜ್ಮೆಂಟ್ ಸೈನ್ಸ್ಗೆ ಭಗವದ್ಗೀತೆ ಟೆಕ್ಸ್ಟ್ ಬುಕ್ ಆಗಿತ್ತು. ನಾನು ಕೇಳಿದೆ ಅವರನ್ನ, ಮ್ಯಾನೇಜ್ಮೆಂಟ್ ಸೈನ್ಸ್ಗೂ ಭಗವದ್ಗೀತೆಗೂ ಏನ್ ಸಂಬಂಧ ಅಂತ ಕೇಳಿದ್ರೆ ಅವರಂದ್ರು, ಕೃಷ್ಣನಂತ, ಸರಿಯಾಗಿ ಕೇಳಿ, ಕೃಷ್ಣನಂತ ಶ್ರೇಷ್ಠ ಮ್ಯಾನೇಜ್ಮೆಂಟ್ ಗುರು ಜಗತ್ತಲ್ಲಿ ಮತ್ತೊಬ್ಬ ಇಲ್ಲ. ನಾನು ಹೇಳಿದ್ರೆ ಹಿಂಗೆ ಕೃಷ್ಣ ಮ್ಯಾನೇಜ್ಮೆಂಟ್ ಗುರು ಆಗೋದು? ಅವ್ರು ಹೇಳಿದ್ರು ಬಹಳ ಸಿಂಪಲ್, ಅರ್ಜುನನನ್ನ ಒಂದು ಹಾಳಾಗೋಗಿರೋ ಕಂಪನಿ ಅಂತ ಇಟ್ಕೊಳ್ಳಿ ಅಂದ್ರು, ಉಪಯೋಗವಾದ ಕಂಪನಿ ಅಂತ. ಹೆಂಗಿತ್ತು ಈ ಕಂಪನಿ? ಅತ್ಯಂತ ಶ್ರೇಷ್ಠವಾದ ಕಂಪನಿ, ಎಲ್ಲರಲ್ಲೂ ಮುಂದೆ ಇದ್ದಂತ ಕಂಪನಿ. ಇನ್ನೇನು ಫೈಟ್ ಮಾಡೋ ಹೊತ್ತಿನಲ್ಲಿ, ನಂಬರ್ 1 ಆಗೋ ಹೊತ್ತಿನಲ್ಲಿ ನಾನು ಯಾವುದಕ್ಕೂ ಉಪಯೋಗಕ್ಕೆ ಇಲ್ಲ ಅಂತ ಹೇಳಿ ತಾನು ಭಾವನೆಗಳನ್ನ ಕೆಳಮಟ್ಟಕ್ಕೆ ಇಳಿಸ್ಕೊಂಡು ಕೂತು ಬಿಡುದು ಕೆಳಗೆ. ಆಗ ಕೃಷ್ಣ ಅನ್ನೋ ಗುರು ಬಂದ, 18 ಅಧ್ಯಾಯಗಳನ್ನು ಬೋಧಿಸಿದ, ಕೆಲಸಕ್ಕೆ ಬಾರದ ಕಂಪನಿಯನ್ನ ಹೇಗೆ ಫೈಟ್ ಮಾಡಿದ್ದ ಅಂತಂದ್ರೆ ಅದು ಮತ್ತೆ ನಂಬರ್ 1 ಕಂಪನಿ ಆಯ್ತು. ಇದನ್ನೇ ನಾವು ನಮ್ಮ ಜನಕ್ಕೆ ಬೋಧಿಸ್ತೀವಿ. 18 ಅಧ್ಯಾಯಗಳನ್ನು ಏನ್ ಹೇಳಿಕೊಟ್ಟ ಅನ್ನೋದನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಕೃಷ್ಣ ಹೇಳ್ದ. ಬೇರೆಯವರನ್ನ ಗೆಲ್ಲುವುದಕ್ಕೆ ಮೊದಲು ನಿನ್ನನ್ನ ನೀನು ಗೆದ್ದುಕೋ, ಜಗತ್ತು ನಿನ್ನ ಅಡಿಯಲ್ಲಿರುತ್ತೆ ಅಂತ. ಆ ಮಾತು ಜಗತ್ತಿಗೆ ಅಪ್ಲೈ ಆಗ್ತದೆ ಅಂತ. ಇಡೀ ಜಗತ್ತು ಇದನ್ನು ಎಷ್ಟು ಚೆನ್ನಾಗಿ ತಾನು ಅಪ್ಲೈ ಮಾಡ್ಕೊಂಡಿದೆ ಅಂತಂದ್ರೆ ಜಗತ್ತು ಒಪ್ಕೊಳ್ಳುತ್ತೆ, ಬೇರೆಯವರನ್ನ ಗೆಲ್ಲೋಕ್ಕಿಂತ ಮುಂಚೆ ತಮ್ಮನ್ನು ತಾವು ಗೆದ್ಕೋಬೇಕು ಅಂತ. ಆ ಕಲ್ಪನೆ ಇವತ್ತು ಜಗದ್ವ್ಯಾಪಿಯಾಗಿದೆ. ಕೃಷ್ಣನನ್ನ ಜಗತ್ತು ಒಪ್ಪಿಕೊಳ್ಳುತ್ತೆ, ನಮ್ಮ ಜನ ಒಪ್ಕೊಳ್ತಾರೋ ಬಿಡ್ತಾರೋ. ರಾಮನನ್ನ ನೀವು ಕೇಳಿದ್ರೆ ಆಂಜನೇಯನ ಬರಾಕ್ ಒಬಾಮ ಒಪ್ಕೋತಾನೆ. ಬರಾಕ್ ಒಬಾಮ ಹೇಳ್ತಾನೆ, ನಂಗೆ ಆಂಜನೇಯನೇ ಸ್ಫೂರ್ತಿ, ನಾನು ಒಂದು ಮೂರ್ತಿಯನ್ನು ಯಾವಾಗ್ಲೂ ಜೊತೆಗೆ ಇಟ್ಕೊಂಡು ತಿರುಗಾಡ್ತಿರ್ತೀನಿ ಅಂತ. ಆದ್ರೆ ನೀವು ನಮ್ಮ ತಮಿಳುನಾಡಿನ ಹಳೆಯ ಮುಖ್ಯಮಂತ್ರಿಗಳನ್ನು ಹೋಗಿ ಕೇಳಿ, ರಾಮ ಅಂದ್ರೆ ಯಾರು? ಅವ್ರು ಕೇಳ್ತಾರೆ, ರಾಮ ಅಂದ್ರೆ ಅವನೇನು ರಾಮ ಸೇತು ಕಟ್ಟಿದ್ದಾನೆ ಅಂತಿರಲ್ಲ, ಅವನು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ತಗೊಂಡಿದ್ದ ಅಂತ ಪ್ರಶ್ನೆ ಮಾಡ್ತಾನೆ. ನನಗೊಂದ್ಸಲ ಒಂದು ಟಿವಿ ಡಿಸ್ಕಷನ್ ಅಲ್ಲಿ ನಾನು ಅವನು ಯಾವನ್ ಬಿಡ್ರಿ CM ಅಂತ ಸ್ವಲ್ಪ ಏಕವಚನದಲ್ಲಿ ಮಾತಾಡಿದ. ಫಸ್ಟ್ ಮಾತಾಡಬಾರ್ದು, ನಾನು ಏಕವಚನದಲ್ಲಿ ಮಾತಾಡಿದ, ಅವನು ಯಾವನ್ ಬಿಡ್ರಿ CM ಅಂತ. ಇಂಟರ್ವ್ಯೂರ್ಗೆ ಇಷ್ಟೇ ಬೇಕಾಗಿತ್ತು. ಸ್ವಲ್ಪ ಲೆಫ್ಟಿಸ್ಟ್ ಇಂಟರ್ವ್ಯೂರ್ ಕೂತಿದ್ದವ್ರು ಕೇಳಿದ, ಏನ್ರಿ ಚಕ್ರವರ್ತಿ ನಿಮ್ಗೆ ಇಷ್ಟು ಗೊತ್ತಾಗಲ್ವಾ, CM ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ ಅಂತ. ನಾನು ಹೇಳಿದೆ, ಇದಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ದೇಶದ 80 ಕೋಟಿ ಜನರ, ಜಗತ್ತಿನ 106 ಕೋಟಿ ಜನರ ಆರಾಧ್ಯ ದೈವವಾಗಿರುವಂತ ರಾಮನನ್ನ ಏಕವಚನದಲ್ಲಿ ಮಾತನಾಡಿರ್ಬೋದು. ಇದು ಯಾವ ಕೋತವಾಲ್ ನಾಯಕ ಬಿಡ್ರಿ ಮಾತಾಡ್ಲಿಲ್ಲ. ಯೋಚನೆ ಮಾಡ್ಬೇಕಲ್ಲ, ಈ ದೇಶದ ದೌರ್ಭಾಗ್ಯ ಇದು. ಯಾರನ್ನ ಜಗತ್ತು ಆರಾಧಿಸುತ್ತೋ ಒಪ್ಕೊಳ್ಳಿಕ್ಕೆ ನಾವು ಸಿದ್ಧರಾಗಲ್ಲ. ಮೈಂಡ್ ಸೆಟ್ ಹಾಳಾಗೋಗಿದೆ.
ಈ ರೇಡಿಯೋ ಸೆಟ್ ಹಾಳಾದಾಗ ಮೂಲೆ ತಳ್ತೀವಲ್ಲ, ಹಂಗೆ ಈ ಮೈಂಡ್ ಸೆಟ್ ಹಾಳಾಗಿರೋನು ಮೂಲೆ ತಳ್ಳಿ ಕೂಡಿಸ್ಬೇಕು, ಉಪಯೋಗ ಇಲ್ಲದ್ದು ಅಂತ. ಹಂಗೆ ಮೂಲೆಗೆ ಹೋಗ್ಬೇಕಾಗಿರುವಂತ ಮೈಂಡ್ ಸೆಟ್ಗಳು. ಯಾವ ಕೃಷ್ಣನ ಗೀತೆಯನ್ನ ಜಗತ್ತಿನ ಜನ ಅತ್ಯಂತ ಶ್ರೇಷ್ಠ ಅಂತ ಭಾವಿಸಿ ಆರಾಧಿಸ್ತಾರೋ, ನಾನು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಔರಂಗಜೇಬ ನಮ್ಗೆಲ್ರಿಗೂ ಗೊತ್ತಿದೆ. ಔರಂಗಜೇಬ ಈ ದೇಶದಲ್ಲಿ ಒಂದು ವಿಕೃತವಾದ ಸಂಸ್ಕೃತಿಯನ್ನು ಹರಡಿಸಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವನು. ಈ ದೇಶದ ಶುದ್ಧಾಂತರಿವಾದ ಅರ್ಚಕರನ್ನ ಕನ್ವರ್ಟ್ ಮಾಡಬೇಕು ಅಂತ ಅವರ ಜುಟ್ಟನ್ನ ಕತ್ತರಿಸಿದ ಮೇಲೆ ಊಟ ಮಾಡ್ತೀನಿ, ಜನವಾರವನ್ನು ತುಂಡರಿಸಿದ ಮೇಲೆ ಊಟ ಮಾಡ್ತೀನಿ ಅಂತ ಸಂಕಲ್ಪಬದ್ಧರಾಗಿ ಕನ್ವರ್ಷನ್ ಮಾಡ್ತಿದ್ದವನು. ಅವ್ರ ಮನೆಗೆ ಅವ್ರ ಅಣ್ಣ ಇದ್ದ, ದಾರಾಶಿಕು ಅಂತ ಅವನ ಹೆಸರು. ಹೆಂಗಿದ್ದ ಅಂತಂದ್ರೆ ಎಲ್ಲ ಮತಗಳನ್ನು ಪ್ರೀತಿಯಿಂದ ನೋಡ್ಬೇಕಪ್ಪ ಅಂತ ಬುದ್ಧಿವಾದ ಹೇಳ್ತಿದ್ದ. ದಾರಾಶಿಕು ಅದ್ಭುತವಾದ ವ್ಯಕ್ತಿ ಅಂತಂದ್ರೆ ಕುರಾನ್ ಓದ್ಕೊಂಡಿದ್ದ. ಪರ್ಷಿಯಾದ ಮೇಲೆ ಹಿಡಿತಾ ಇತ್ತು ಅವನಿಗೆ, ಪರ್ಷಿಯನ್ ಭಾಷೆ ಮೇಲೆ. ಅವನು ಕಾಶಿಯಿಂದ ಪಂಡಿತರನ್ನ ಕರೆಸ್ಕೊಂಡು ಉಪನಿಷತ್ತನ್ನ ಓದಿಸಿ ಕೇಳ್ಕೊಂಡು ವಾವ ಅಂತಿರ್ತಿದ್ದ ಯಾವಾಗ್ಲೂ. ಅವನಿಗೆ ಎಷ್ಟು ಹುಚ್ಚಿಡ್ದಿತ್ತು ಅಂತಂದ್ರೆ ಉಪನಿಷತ್ ಸಾಹಿತ್ಯವನ್ನ ಕಾಶಿಯ ಪಂಡಿತರಿಂದ ಕೇಳಿಸ್ಕೊಂಡು ಪರ್ಷಿಯನ್ ಭಾಷೆಗೆ ಅನುವಾದಿಸಿ ಇದನ್ನ ಸ್ವಲ್ಪ ಓದ್ರಪ್ಪ, ಎಷ್ಟು ಶ್ರೇಷ್ಠವಾದ ಸಾಹಿತ್ಯ ಅಂತ ಔರಂಗಜೇಬನ ಅಣ್ಣನೇ ಹೇಳ್ತಿದ್ದ. ಔರಂಗಜೇಬನ ಅಣ್ಣ ಏನಾದ್ರೂ ಈ ದೇಶದಲ್ಲಿ ಔರಂಗಜೇಬನ ಕಾಲಕ್ಕೆ ಆತ ಮುಖ್ಯ ಭೂಮಿಕೆಗೆ ಬಂದಿದ್ದರೆ ಇವತ್ತು ಈ ದೇಶ ನೋಡುವಂತ ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಜಗತ್ತು ನೋಡುವಂತ ಅನೇಕ ಸಮಸ್ಯೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಭಾರತವಂತೂ ಸುಭಿಕ್ಷವಾಗಿರ್ತಿತ್ತು, ತುಂಬಾ ಚೆನ್ನಾಗಿರ್ತಿತ್ತು. ಆದ್ರೆ ಭಗವಂತನ ಇಚ್ಛೆ ಏನು, ಔರಂಗಜೇಬ ಅಲ್ಲಿಗೆ ಬಂದು ಅವರನ್ನು ಕೂರಿಸಲಾಯ್ತು. ಆದರೆ ದಾರಾಶಿಕೋ ಮಾಡಿದ ಕೆಲಸ ಇದೆಯಲ್ಲ ಇವತ್ತು ಸ್ಮರಣೆಗೆ ಯೋಗ್ಯವಾಗುವಂಥದ್ದು. ದಾರಾಶಿಕೋ ಭಗವದ್ಗೀತೆಯಂಥದ್ದನ್ನ ಉಪನಿಷತ್ತುಗಳನ್ನ ಓದಿ ಪ್ರೇರಣೆ ಪಡ್ಕೊಂಡ. ನನ್ನ ದೇಶದ ಕೆಲವು ಬುದ್ಧಿಜೀವಿಗಳಿಗೆ ಭಗವದ್ಗೀತೆ ಸುಡಬೇಕು ಅನ್ನಿಸ್ತು. ದಾರಾಶಿಕೋಗಿಂತ ಕಡೆ ಏನ್ ದುರ್ದೈವದ ಸಂಗತಿ. ಈ ಬುದ್ಧಿಜೀವಿಗಳು ಇದನ್ನು ಸುಡಬೇಕು ಅಂತಂದಾಗ ನಾವು ಒಂದು ಪುಸ್ತಕ ಹೊರಗೆ ತಗೊಂಡ್ಬಂದ್ವಿ. ಸುಡೋದು ದೇಹ ಕಣಪ್ಪ, ಆತ್ಮನ ಯಾರು ಸುಡ್ತಾರೆ, ಪುಸ್ತಕ ಅಷ್ಟೇ ಸುಡ್ಬೋದು. ಶ್ರೀಕೃಷ್ಣ ಹೇಳೋ ಚಿಂತನೆ ಸುಡೋದು ನಿಮ್ಮ ಅಪ್ಪನಿಂದನೂ ಆಗಲ್ಲ, ಹೋಗು ಅಂತ. ಈ ಚಿಂತನೆಗೆ ಒಂದು ವ್ಯಾಲ್ಯೂ ಇದೆಯಲ್ಲ, ಈ ಚಿಂತನೆಗಳಿಗಿರುವಂತ ವ್ಯಾಲ್ಯೂ ಜಗತ್ತನ್ನು ಆಕ್ರಮಿಸಿಕೊಂಡಾಗಿದೆ. ಜಗತ್ತಿನ ತಲೆಗಳಿಗೆ ಅದಾಗಲೇ ಭಗವದ್ಗೀತೆಯ ಚಿಂತನೆಗಳು ಮುಟ್ಟಿ ಆಗಿವೆ. ಜಗತ್ತಿನ ತಲೆಗಳ ಮೇಲೆ ಭಗವದ್ಗೀತೆಯ ಘಂಟಾನಾದ ಜೋರಾಗಿ ಹೋಗಿದೆ. ಇನ್ನಾಗಬೇಕಾಗಿರೋದು ಇನ್ನೇನು ಉಳಿದಿಲ್ಲ ಅಂತ ನೀನು ಗೊತ್ತಾಗಿ ಏನ್ ಮಾಡ್ಕೊಳ್ಳೋದಿದ್ಯಾ ಅಂತ. ಆದ್ರೆ ವಿದೇಶದಿಂದ ಬರುವಂತ ಸ್ವಲ್ಪ ಎಂಜಲು ಕಾಸುಗಳಿಗೆ ಇವು ಎಷ್ಟರ ಮಟ್ಟಿಗೆ ಭಾರತೀಯತೆಯನ್ನ ಇಲ್ಲಿ ಚಿಂತನೆಗಳನ್ನು ಬೈಬಂದ್ರು ಅಂತಂದ್ರೆ ದೇವರೇ ಕಾಪಾಡಬೇಕು ಅಂತ. ಕೃಷ್ಣನ ಕಾಲ ಮುಗಿದ ನಂತರ ಮುಂದೇನು ಅನ್ಕೊಂಡ್ರೆ ಭಾರತ ನಿಧಾನವಾಗಿ ಹಂತವಾಗಿ ಇಳಿತು. ಕೃಷ್ಣನ ನಾವೇ ಮರೆತ್ವಿ, ರಾಮನ ನಾವೇ ಮರೆತ್ವಿ. ಈ ದೇಶ ಪಟ್ಟಂತ ಚಿಂತನೆಗಳನ್ನ ಮರಿತಾ ಬಂದಾಗ ಬುದ್ಧ ಬಂದ. ತಾನು ಕಲಿತ ಚಿಂತನೆಗಳನ್ನೇ ವಿರೋಧಿಸಿ ನಿಂತ್ಕೊಂಡು ಹೊಸದಕ್ಕೆ ನಾಂದಿಯಾಗಿ ಆ ಹೊಸದರ ಮೂಲಕ ಜಗತ್ತನ್ನು ಗೆದ್ದ. ಬುದ್ಧ ಯಾರು ಅಂತ ಹೇಳಿದ್ರೆ ವಿವೇಕಾನಂದ ಹೇಳ್ತಾರೆ, ಎಂಬಾಡಿಮೆಂಟ್ ಆಫ್ ಲವ್, ಪ್ರೇಮದ ಮೂರ್ತಿಯನ್ನ ಬುದ್ಧ ಅಂತ ಕರೀಬಹುದು ಅಂತ ಇನ್ನೇನಿಲ್ಲ ಅಂತ. ಅವನ ಪ್ರೇಮ ಅದೆಷ್ಟು ಅಗಾಧವಾಗಿತ್ತು ಅಂತಂದ್ರೆ ಬುದ್ಧನ ಕಾಲದಲ್ಲಿ ಭಾರತ ಮತ್ತೆ ಇಡೀ ಜಗತ್ತನ್ನ ವ್ಯಾಪಿಸಿಕೊಳ್ತು. ಬುದ್ಧ ದೇಹತ್ಯಾಗ ಮಾಡಿ ಹೊರಟೋದ. ಅದಾದ್ಮೇಲೆ ಎಷ್ಟರ ಮಟ್ಟಿಗೆ ಜಗತ್ತನ್ನು ವ್ಯಾಪಿಸಿಕೊಳ್ತು ಅಂತಂದ್ರೆ ಚೈನಾದ ರಾಯಭಾರಿ ಅಮೆರಿಕಾದಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ದಾರೆ. ಭಾರತದ ಜನ ಬಂದು ಚೈನಾವನ್ನ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಭಾರತದ ಜನ ಬಂದು ಚೈನಾನ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಹಿಂಗ ಆಳ್ವಿಕೆ ಮಾಡಬೇಕಾದ್ರೆ ಒಂದೇ ಒಂದು ಕತ್ತಿ ತಗೊಂಡು ಬರ್ಲಿಲ್ಲ. ಅಮೆರಿಕನ್ರಿಗೆ ಗಾಬರಿ ಆಯ್ತು. ನಾವು ಜಗತ್ತಿನ ಅತ್ಯಾಧುನಿಕ ಶಸ್ತ್ರ ತಗೊಂಡು ಹೋದ್ರೆ 1000 ವರ್ಷ ಆಳ್ವಿಕೆ ಮಾಡಲ್ಲ, ಭಾರತೀಯರೇ ಕತ್ತಿ ತಗೊಂಡು ಹೋಗದೆ ಆಳ್ವಿಕೆ ಮಾಡಿದ್ರು ಅಂತ ಕೇಳಿದ್ರೆ ಆತ ಹೇಳಿದ ಬಹಳ ಸುಂದರವಾದ ಮಾತು, ಏನೂ ಇಲ್ಲ, ಬುದ್ಧನ ಅನುಯಾಯಿಗಳು ಚೀನಾಕ್ ಬಂದ್ರು, ನಾವು ಅವ್ರ ಕಾಲಲ್ಲಿ ಬಿದ್ದು ಹೊರಡಾಡ್ಬಿಟ್ವಿ, 1000 ವರ್ಷ ಕಳೆದಿದ್ದು ನಮ್ಗೆ ಗೊತ್ತೇ ಆಗಲಿಲ್ಲ ಅಂದ್ರು. ಎಷ್ಟು ಚೆನ್ನಾಗಿದೆ. ಬುದ್ಧನ ಅನುಯಾಯಿಗಳು ಪ್ರೀತಿಯಿಂದ ಜಗತ್ತನ್ನ ಗೆದ್ರು, ಜಗತ್ತು ವ್ಯಾಪಿಯಾಗಿ ಮತ್ತೆ ಭಾರತ ಬೆಳೆದು ನಿಂತು ಅನ್ನೋದು ಜಗತ್ತಿನ ಅತ್ಯಂತ ಶ್ರೇಷ್ಠ